अचतुर्वदनो ब्रह्मा द्विबाहुरपरो हरिः अफाललोचनः शम्भुः भगवान् बादरायणः। श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। गौडपादम् महाप्राज्ञम् शङ्करम् च जगद्गुरुम् सुरेश्वरम् च तच्छिष्यम् सच्चिदानन्दमाश्रये। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तम् सच्चिदानन्दम् यतिवर्यम् महामतिम् वेद वेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः सद्गुरुपादुकाभ्याम्। सर्वात्मा सर्वदृग्योऽसौ सर्वाध्यासनिरासकृते सततम् सन्निधत्ताम् मे हृदये परमः शिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। नमो नमः सद्गुरुपादुकाभ्याम्। ಭಗವದ್ಭಕ್ತರು ಸದ್ಗುರು ಭಕ್ತರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿ ತತ್ವ ಜಿಜ್ಞಾಸು ಸಾಧಕರಾಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿ ಗುರುವಾರ 2025ನೇ ಇಸ್ವಿಯಲ್ಲಿ ಏಪ್ರಿಲ್ ಮಾಹೆಯಲ್ಲಿ 24ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ಗ್ರಂಥದ ಉಪನ್ಯಾಸ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಸುಗಮ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. 81ನೇ ಪುಟದಲ್ಲಿ ಶುರು ಮಾಡ್ತಾ ಇದ್ದೇವೆ.
ಅಂತಃಕರಣಸ್ಥಾಯೇವ ಇಯಂ ಅಹಂ ಪ್ರತ್ಯಯ ವಿಷಯತಾ ದೃಶ್ಯತೆ. ಆತ್ಮನು ಅಸ್ಮತ್ ಪ್ರತ್ಯಯ ಗೋಚರನು ಆಗಿರಬಹುದು ಅಂತ ಹೇಳುವಾಗ ಇದು ಅಂತಃಕರಣಸ್ಥ ಏವ, ಅಂತಃಕರಣದಲ್ಲಿ ಇರುವಂತ ಅಹಂ ಪ್ರತ್ಯಯ ವಿಷಯತ್ವ ಎಂದು ತಿಳಿಯಬೇಕು. ಅತಃ ಅಂತಃಕರಣಸ್ಯೈವ ಅಯಂ ಧರ್ಮ ಭವಿತ್ವಮರ್ಹತಿ ನತು ದ್ರಷ್ಟುರಾತ್ಮನಃ. ಆದ್ದರಿಂದ ಇದು ಅಂತಃಕರಣದ ಧರ್ಮವೇ ಹೊರತು ದ್ರಷ್ಟು ಷಷ್ಠಿ ಏಕವಚನ ಪಶ್ಯತೀತಿ ದ್ರಷ್ಟ ತಸ್ಯ ದ್ರಷ್ಟುವಾಗಿರುವ ಆತ್ಮನ ಧರ್ಮವಲ್ಲ. ಯಾವುದು? ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವಂತಹ ಇಷ್ಟಾಗಿತ್ತು. ನಹಿ ಆತ್ಮ ಏವ ಆತ್ಮಧರ್ಮಂ ದ್ರಷ್ಟುಮರ್ಹತಿ. ಇದೊಂದು ನ್ಯಾಯ. ಆತ್ಮ ಏವ ತಾನೇ ಆತ್ಮಧರ್ಮಂ ತನ್ನ ಧರ್ಮವನ್ನ ದ್ರಷ್ಟು ಕಾಣುವುದಕ್ಕೆ ನಾರ್ಹತೆ ಸಾಧ್ಯವಿಲ್ಲ. ನಾನು ಕಾಣುವವನಾದರೆ ಕಾಣಲ್ಪಡುವವನಲ್ಲ. ಆದ್ದರಿಂದ ಅಹಂ ಪ್ರತ್ಯಯ ವಿಷಯತ್ವ ಎನ್ನುವಂತಹದ್ದು ಅಂತಃಕರಣದ ಧರ್ಮವೇ ಹೊರತು ಆತ್ಮನ ಧರ್ಮವಲ್ಲ. ಏಕೆಂದರೆ ಆತ್ಮನೇ ಆತ್ಮನ ಧರ್ಮಗಳನ್ನ ನೋಡಲು ಸಾಧ್ಯವಿಲ್ಲ. ಯಾಕೆ? ಒಂದು ನ್ಯಾಯ. ಏಕಸ್ಯೈವ ಕರ್ತೃಕರ್ಮತ್ವ ವಿರೋಧಾತ್. ಏಕಸ್ಯೈವ ಆತ್ಮನಃ ಕರ್ತೃತ್ವಂ ದರ್ಶನ ಕರ್ತೃತ್ವಂ ಕರ್ಮತ್ವಂ ದರ್ಶನ ಕರ್ಮತ್ವಮಿತಿ ವಿರೋಧ ಸಂಭವತಿ. ಒಬ್ಬನೇ ಆತ್ಮನು ದೃಷ್ಟವೂ ಆಗಿದ್ದಾನೆ, ದೃಶ್ಯವೂ ಆಗಿದ್ದಾನೆ. ದರ್ಶನ ವ್ಯಾಪಾರಕ್ಕೆ ನೋಡುವಿಕೆ ಎನ್ನುವಂತಹದ್ದೊಂದು ಕ್ರಿಯೆ. ಈ ಕ್ರಿಯೆಗೆ ಆತ್ಮನು ದೃಷ್ಟವಾಗಿ ಕರ್ತೃವಾಗಿದ್ದಾನೆಯೇ ಹೊರತು ಕರ್ಮವಾಗಲಿ ಸಾಧ್ಯವಿಲ್ಲ. ಒಬ್ಬನೇ ವ್ಯಕ್ತಿಗೆ ಒಂದೇ ಕಾಲಕ್ಕೆ ಕರ್ತೃತ್ವವು ಕರ್ಮತ್ವವು ಎರಡೂ ಸಾಧ್ಯವಿಲ್ಲ. ಯಾಕೆ? ಯದಾ ಕರ್ತ ಭವತಿ ನ ತದಾ ಕರ್ಮ ಭವತಿ, ಯದಾ ಕರ್ಮ ಭವತಿ ನ ತದಾ ಕರ್ತ ಭವತಿ. ಇದೊಂದು ಟೆಕ್ನಿಕಲ್ ವರ್ಡ್. ಕರ್ಮ ಎನ್ನುವ ಪದಕ್ಕೆ ಕ್ರಿಯಾ ಎಂದು ಅರ್ಥವಲ್ಲ. ದತ್ತೇನು? ವಿಷಯ ಅಂತ ಅರ್ಥ. ಕರ್ತೃಕಾರಕ, ಕರ್ಮಕಾರಕ, ಕರ್ಣಕಾರಕ, ಸಂಪ್ರದಾನಕಾರಕ, ಅಪಾದಾನಕಾರಕ, ಅಧಿಕರಣಕಾರಕ ಎಂದು 6 ಕಾರಕ ವಿಭಕ್ತಿಗಳು. ದ್ವಿತೀಯ ವಿಭಕ್ತಿಯನ್ನ ಕರ್ಮಕಾರಕ ಎಂದು ಕರೆಯುತ್ತೇವೆ. ಕ್ರಿಯಾಕಾರಕವಲ್ಲ. ಕ್ರಿಯೆಯನ್ನ ಮಾಡುವುದಕ್ಕೆ ಒಬ್ಬ ಕರ್ತೃ ಬೇಕು. ಆ ಕರ್ತೃವು ತನ್ನ ವ್ಯಾಪಾರವನ್ನ ಯಾರ ಮೇಲೆ ಹಾಕಬೇಕೋ ಅದಕ್ಕೆ ಕರ್ಮ ಎಂದು ಹೆಸರು. ಕರ್ತು ಈಪ್ಸಿತತಮಂ ಕರ್ಮ. ಗುರುಗಳ ಪಾಠ. ಏಕಸ್ಯೈವ ಆತ್ಮನಃ ಕರ್ತೃತ್ವಂ ಕರ್ಮತ್ವಂಚ ಇತಿ ನ ಸಂಭವತಿ. ಕುತಃ? ಪರಸ್ಪರ ವಿರೋಧಾತ್. ನ ಚ ಆತ್ಮನಃ ಜ್ಞಾತ್ರಂಶಃ ಪಶ್ಯತಿ ಇತಿ ಯುಕ್ತಿಮತ್. ಯುಕ್ತಿಮತ್ ವಚನಂ ನಪುಂಸಕಲಿಂಗ, ಯುಕ್ತಿಮಾನ್ ಪುಲ್ಲಿಂಗ. ಅವಾಗ ಯುಕ್ತಿಮಾನ್ ಅನ್ನುವುದಕ್ಕೆ ಅಭಿಪ್ರಾಯ, ಯುಕ್ತಿಮಾನ್ ಅಭಿಪ್ರಾಯ ಪುಲ್ಲಿಂಗ. ಯುಕ್ತಿಮತು ವಚನಂ ನಪುಂಸಕಲಿಂಗ. ಯುಕ್ತಿಮತಿ ಅದಕ್ಕೆ ಸ್ತ್ರೀಲಿಂಗ ಬೇಕಾದ್ರೆ ಯುಕ್ತಿಮತಿ ಮತಿ, ಯುಕ್ತಿಮತಿ ಮತಿ. ಆತ್ಮನು ತನ್ನನ್ನ ತಾನೇ ನೋಡಲಾರ, ಬೇಡ. ಆತ್ಮ ಅಂಶ ನೋಡ್ಲಿ. ಆತ್ಮನಲ್ಲಿರುವ ಒಂದಂಶವು ತನ್ನನ್ನ ತಾನೇ ನೋಡಬಹುದಲ್ಲ ಅಂತಂದ್ರೆ ಅದು ಸಾಧ್ಯವೇ. ಜ್ಞಾತಂಶ ಜಾನಾತೀತಿ ಜ್ಞಾತ ತಸ್ಯ ಜ್ಞಾತುಃ ಜ್ಞಾತುಃ ಅಂಶಃ ಜ್ಞಾತಂಶ. ಜ್ಞಾತೃವಾಗಿರುವ ಆತ್ಮನ ಒಂದಂಶವು
ತನ್ನನ್ನ ನೋಡಬಹುದಲ್ಲ ಅಂದ್ರೆ ಅದು ಕೂಡ ಯುಕ್ತಿಯುಕ್ತವಾದ ಮಾತಲ್ಲ. ಯಾಕೆ ಅಂದ್ರೆ ಅನಂಶತ್ವಾದಾತ್ಮನಃ ನಿರಂಶತ್ವಾದಾತ್ಮನಃ. ಆತ್ಮನು ಅನಂಶನಾಗಿದ್ದಾನೆ. ನ ವಿದ್ಯತೆ ಅಂಶಃ ಯಸ್ಮಿನ್ ಸಹ ಅನಂಶಃ ನಿರ್ಗತಃ ಅಂಶಃ ಯಸ್ಮಾತ್ ಸಹ ನಿರಂಶಃ. ಆತ್ಮನಲ್ಲಿ ಭಾಗ ಎನ್ನುವುದಿಲ್ಲ. ಒಂದು ಭಾಗ ಆತ್ಮನಲ್ಲಿದೆ, ಅದು ತಾನೇ ತನ್ನನ್ನ ನೋಡುತ್ತಾನೆ ಅಂತ ಹೇಳುವುದು ಸರಿಯಲ್ಲ. ಆತ್ಮನು ಅನಂಶನಾಗಿರುವುದರಿಂದ ಇದನ್ನೇ ಸುರೇಶ್ವರಾಚಾರ್ಯರವರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯನ್ನು ಹೇಳ್ಬಿಟ್ಟಿದ್ದಾರೆ. ಯಥೋಕ್ತಂ ನೈಷ್ಕರ್ಮ್ಯ ಸಿದ್ಧೌ ಭಗವತ ಸುರೇಶ್ವರಾಚಾರ್ಯೇಣ. ನೋಡಿ ಎಷ್ಟು ಚೆನ್ನ ಪೂಜ್ಯರಾದ ಸದ್ಗುರುಗಳು ಸುಗಮ ವ್ಯಾಖ್ಯಾನ ಬರೆಯುವಾಗ ಭಗವಾನ್ ಸುರೇಶ್ವರಾಚಾರ್ಯರ ವಾಕ್ಯವನ್ನ ಉದ್ಧಾರ ಮಾಡ್ತಾ ಇದ್ವಿ. ನಾತ್ಮನಾನ ತದಂಶೇನ ಗುಣಸ್ವಸ್ಥೋವಗಮ್ಯತೆ ಅಭಿನ್ನತ್ವಾತ್ ಸಮತ್ವಾಚ್ಚ ನಿರಂಶತ್ವಾತ್ ಅಕರ್ಮತಃ. ಈ ಭಾಗವನ್ನು ಪಾಠ ಮಾಡಿದ್ದೇವೆ ನಾವು, ತುಂಬಾ ಚೆನ್ನಾಗಿದೆ. ಆತ್ಮನಿಂದಲೂ ಆತ್ಮನ ಅರಿಯಲ್ಪಡ್ತಾ ಇಲ್ಲ. ನ ತದಂಶೇನ ಆತ್ಮನ ಒಂದಂಶದಿಂದಲೂ ಕೂಡ ಅದು ಆತ್ಮನ ಗುಣವಾಗಿದೆ. ಆತ್ಮನ ಗುಣವು ಆತ್ಮನ ಒಂದಂಶದಿಂದ ನೋಡಕೊಡುತ್ತದೆ ಅನ್ನುವಂಥದ್ದು ಹೊಂದುವುದಿಲ್ಲ. ಅನಾವಗಮ್ಯತೆ. ಯಾಕೆ ಅಂತಂದ್ರೆ ಒಂದು ಅಭಿನ್ನತ್ವಾದ ಆತ್ಮನಿಗಿಂತ ಭಿನ್ನವಾಗಿಲ್ಲದ್ದರಿಂದ, ಸಮತ್ವಾತ್ ಎಲ್ಲದರಲ್ಲಿ ಆತ್ಮನ ಸಮಾನವಾಗಿರುವುದರಿಂದ, ನಿರಂಶತ್ವಾತೆ ಆತ್ಮನಲ್ಲಿ ಅಂಶಗಳು ಇಲ್ಲದಿರುವುದರಿಂದ, ಅಕರ್ಮತಃ ಆತ್ಮನು ಯಾವ ಕ್ರಿಯೆಗೂ ಕರ್ಮನಲ್ಲವಾದ್ದರಿಂದ ಅಂತ ಹೇಳಿದ್ದಾರೆ. ತಸ್ಮಾತ್ ಇಷ್ಟೆಲ್ಲ ಹೇಳ್ಕೊಂಡು ಬಂದು ತೀರ್ಮಾನ. ಅಹಂ ಪ್ರತ್ಯಯಾಶ್ರಯತ್ವಂ ತದ್ವಿಷಯತ್ವಂಚ ಆತ್ಮನಃ ಇತಿ ಅತ್ಯಂತಮೇವ ದುಷ್ಟ ವಿರುದ್ಧಂ. ಬಾ, ಪೂಜ್ಯ ಸದ್ಗುರುಗಳು ಎಷ್ಟು ಸೊಗಸಾಗಿ ಬರೀತಾ ಇದ್ದಾರೆ. ಒಂದು ಮಾತು, ಅಧ್ಯಾಸ ಭಾಷ್ಯವನ್ನ ಭಗವತ್ಪಾದ ಶಂಕರಾಚಾರ್ಯರವರು 8ನೇ ಶತಮಾನದಲ್ಲಿ ಬರೆದುಬಿಟ್ರು. ಅತ್ಯಂತ ಗಂಭೀರವಾಗಿರುವ ಭಾಷ್ಯ, ಅತ್ಯಂತ ಗಭೀರವಾಗಿರುವ ಭಾಷ್ಯ, ಅತ್ಯಂತ ಮನೋಹರವಾಗಿರುವ ವಿದ್ವತ್ತಾಪೂರ್ಣವಾಗಿರುವಂತಹ ಅಧ್ಯಾಸ ಭಾಷ್ಯವನ್ನು ಬರೆದ್ಬಿಟ್ರು. ಅಧ್ಯಾಸ ಭಾಷ್ಯದ ಮರ್ಮವನ್ನ, ಹೂರ್ಣವನ್ನ ಎತ್ತಿ ಹಿಡಿದು ತೋರಿಸುವಂತಹ ವಿದ್ವಾಂಸರು 20ನೇ ಶತಮಾನದವರೆಗೆ ಯಾರೂ ಸಿಕ್ಕಿಲ್ಲ. ಅದನ್ನ ನೋಡಿ ಭಗವತ್ಪಾದ ಶಂಕರಾಚಾರ್ಯರವರೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಾಗಿ ಅವತಾರವನ್ನ ಮಾಡಿ ಅವರೇ ತಮ್ಮ ಅಧ್ಯಾಸ ಭಾಷ್ಯಕ್ಕೆ ಸುಗಮ ಎನ್ನುವಂತಹ ವ್ಯಾಖ್ಯಾನವನ್ನು ಬರೆದು ಅಧ್ಯಾಸ ಭಾಷ್ಯದ ಆಳ, ಎತ್ತರ, ಗಾಂಭೀರ್ಯ, ಮಾಹಾತ್ಮ್ಯ, ಹಿರಿಮೆ, ಗರಿಮೆ ಎಲ್ಲವನ್ನು ತಿಳಿಸಿದ್ದಾರೆ. ಈ ಸುಗಮ ವ್ಯಾಖ್ಯಾನದಲ್ಲಿ ಅಧ್ಯಾಸ ಭಾಷ್ಯವನ್ನ ಎಷ್ಟು ವಿಚಾರ ಮಾಡಿ ವಿಸ್ತಾರ ಬರೆದಿ ಯಾರು ಬರಲಿ. ಇಡೀ ಪ್ರಪಂಚದಲ್ಲಿ ಯಾವ ವಿದ್ವಾಂಸರು ಅರ್ಥ ಮಾಡ್ಕೊಂಡಿಲ್ಲ. ಏನೋ ಶಬ್ದ ಹೇಳ್ತಾರೆ, ಅದರ ತಾತ್ಪರ್ಯ ಅರ್ಥವಾಗಿಲ್ಲ. ತಸ್ಮಾತ್ ಆದ್ದರಿಂದ ಅಹಂ ಪ್ರತ್ಯಯ ಆಶ್ರಯತ್ವಂ, ಅಹಂ ಪ್ರತ್ಯಯಕ್ಕೆ ಆತ್ಮನ ಆಶ್ರಯನಾಗಿರುವಿಕೆ, ತದ್ವಿಷಯತ್ವಂ ಅಹಂ ಪ್ರತ್ಯಯಕ್ಕೆ ವಿಷಯನು ಆಗಿದ್ದಾನೆ ಎನ್ನುವಂತಹದ್ದು ಅತ್ಯಂತಮೇವ ದುಷ್ಟ ವಿರುದ್ಧಂ, ಅತ್ಯಂತ ವಿರುದ್ಧವಾಗಿದೆ. ಯಾವನು ವಿಷಯವೋ ಅವನ ಆಶ್ರಯವಲ್ಲ, ಯಾವನ ಆಶ್ರಯವೋ ಅವನ ವಿಷಯನೂ ಅಲ್ಲ. ಆದ್ದರಿಂದ ಆತ್ಮನೇ ಅಹಂ ಪ್ರತ್ಯಯಕ್ಕೆ ವಿಷಯವೂ ಆಗಿದ್ದಾನೆ ಮತ್ತು ಆತ್ಮನೇ
ಆಶ್ರಯನು ಆಗಿದ್ದಾನೆ ಎನ್ನುವಂತಹದ್ದು ಸರ್ವಥಾ ಹೊಂದುವುದಿಲ್ಲ ಅಂದ್ಬಿಟ್ಟು ಇಷ್ಟಾಯ್ತು. ಮುಂದಕ್ಕೆ ಹೋಗೋಣ. 82ನೇ ಪುಟ. ಕಶ್ಚಾತ್ರ ಭವತೋ ಅಭಿಪ್ರಾಯ ಇತಿ ವಕ್ತವ್ಯಂ. ಸಿದ್ಧಾಂತಿಗಳು ಪೂರ್ವ ಪಕ್ಷಿಗೆ ಹೇಳ್ತಾ ಇದ್ದಾರೆ, ಅಪ್ಪ ಇಲ್ಲಿ ನಿನ್ನ ಅಭಿಪ್ರಾಯವೇನು? ಆತ್ಮನಲ್ಲಿ ಅಧ್ಯಾಸ ಉಂಟಾಗಲು ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಆತ್ಮನು ಅಹಂ ಪ್ರತ್ಯಯಕ್ಕೆ ವಿಷಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದೀರಾ. ಆತ್ಮನ ಎಂದೆಂದಿಗೂ ವಿಷಯವೇ ಹೊರತು ವಿಷಯವೇ ಹೊರತು ವಿಷಯವಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲಿ ಭವತಃ ಅಭಿಪ್ರಾಯ ಕಹ, ನಿಮ್ಮ ಅಭಿಪ್ರಾಯವು ಏನಿರಬಹುದು? ನಿಮ್ಮ ಮನಸ್ಸಿನಲ್ಲಿ ಏನನ್ನು ಇಟ್ಕೊಂಡು ಈ ಮಾತು ಹೇಳ್ತಾ ಇದ್ದೀರಾ? ಅಧ್ಯಾಸ ಅವಿಷಯತ್ವಮಾತ್ಮನಃ ನೈವ ಸಹತಿ ಇತಿ. ಆತ್ಮನಲ್ಲಿ ಅಧ್ಯಾಸ ಎನ್ನುವಂತಹದ್ದು ಹೊಂದುವುದೇ ಇಲ್ಲ. ಆತ್ಮನಃ ಅಧ್ಯಾಸ ಅವಿಷಯತ್ವಮಾತ್ಮನಃ, ಆತ್ಮನಿಗೆ ಅಧ್ಯಾಸವಾಗಿರುವಂತಹದ್ದು ನೈವ ಸಹತೆ, ಅಧ್ಯಾಸವು ಅವಿಷಯತ್ವವನ್ನ ಆತ್ಮನ ವಿಷಯದಲ್ಲಿ ಸಹಿಸಿಕೊಳ್ಳಲಾರದು. ಆತ್ಮನ ವಿಷಯದಲ್ಲಿ ಅಧ್ಯಾಸ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇಲ್ಲಿ ಅಧ್ಯಾಸವು ಅವಿಷಯತ್ವವನ್ನು ಸಹಿಸುವುದಿಲ್ಲ ಅಂತ ಅರ್ಥವಾ? ಅಥವಾ ಆಹೋಸ್ವಿತಂ ತಸ್ಯ ವಿಷಯತ್ವಂ ಅನಾಪಾದ್ಯ ನ ಸಂಭವತಿ. ಆತ್ಮನನ್ನ ವಿಷಯನನ್ನಾಗಿ ಮಾಡದೆ ಹೋದರೆ ಅಧ್ಯಾಸವು ಹೊಂದುವುದಿಲ್ಲ ಅಂತ ನಿನ್ನ ಅಭಿಪ್ರಾಯವೇ ಹೇಳಪ್ಪ ಅಂತ ಕೇಳ್ತಾ ಇದ್ದಾರೆ. ಯದಿ ಅವಿಷಯತ್ವಂ ನ ಸಹತಯೇವೇತಿ, ಅಧ್ಯಾಸವು ಆತ್ಮನನ್ನ ಅವಿಷಯ ಅಂತ ಹೇಳುವ ವಿಷಯದಲ್ಲಿ ಸಹಿಸಿಕೊಳ್ಳಲಾರದು ಅಂತಾಗುವುದಾದರೆ ತರ್ಹಿ ಸ್ಪಷ್ಟವ್ಯೋ ಭವಾನ್. ಇದೊಂದು ಇಡಿಯೋಮೆಟಿಕ್ ಯೂಸೇಜ್. ಹಾಗಾದರೆ ನಿಮ್ಮನ್ನ ನಾ ಪ್ರಶ್ನೆ ಮಾಡ್ತಾ ಇದ್ದೇನೆ. ಕಿಂ ಅಧ್ಯಾಸ ಸ್ವಕಾಲಮತೀತ್ಯಾಪಿ ಅಧಿಷ್ಠಾನಾರೋಪ್ಯಯೋ ಸ್ವರೂಪಂ ನಿಯಂತು ಕ್ಷಮತೆ ಇತಿ. ಹಾಗಾದರೆ ಅಧ್ಯಾಸವು ಸ್ವಕಾಲಮತೀತ್ಯಾಪಿ, ತನ್ನ ಕಾಲವನ್ನು ಮೀರಿ ಅಧಿಷ್ಠಾನ ಆರೋಪ್ಯ ಎರಡರ ಸ್ವರೂಪವನ್ನು ಕೂಡ ನಿಯಮನ ಮಾಡುತ್ತಿದೆ ಅಂತ ಅರ್ಥವ. ಸ್ವಕಾಲಮತೀತ್ಯ, ತನ್ನ ಸಮಯವನ್ನ ಅಧ್ಯಾಸ ಕಾಲವನ್ನ ಮೀರಿ ಅಧಿಷ್ಠಾನ ಆರೋಪ್ಯಗಳ ಸ್ವರೂಪವನ್ನ ನಿಯಮನ ಮಾಡುವುದಕ್ಕೆ ಅಧ್ಯಾಸವು ಸಮರ್ಥವಾಗಿದೆ ಅಂತ ಹೇಳ್ತಾ ಇದ್ದೀರಾ? ನೋಚೇತ್, ಇಲ್ಲ ಅಂತಾದರೆ ಅಧ್ಯಾಸ ಕಾಲೇ ವಿಷಯತ್ವಂ ಅಪೇಕ್ಷ್ಯತೆ ಇತಿ ದ್ವಿತೀಯ ಪಕ್ಷೇವ ಆಶ್ರಯನೀಯ. ಹಾಗಿಲ್ಲ ಅಂತಾದರೆ ಅಧ್ಯಾಸ ಕಾಲದಲ್ಲಿ ವಿಷಯತ್ವವನ್ನ ಅಧ್ಯಾಸವು ಅಪೇಕ್ಷಿಸುತ್ತದೆ ಎನ್ನುವಂತ ಎರಡನೇ ಪಕ್ಷವನ್ನೇ ಆಶ್ರಯಿಸಬೇಕು. ತತ್ತು ವಿದ್ಯತೆ ಏವ ಪ್ರತ್ಯಗಾತ್ಮನೋಪಿ, ಇದು ಪ್ರತ್ಯಗಾತ್ಮನಲ್ಲಿಯೂ ಕೂಡ ಇದ್ದೇ ಇದೆ, ಏನು ವಿಶೇಷವಿಲ್ಲ. ಪ್ರತ್ಯಗಾತ್ಮನಃ ವಿಷಯತ್ವಮಾಪಾದ್ಯೈವ ಹಿ ಅಧ್ಯಾಸಃ. ಪ್ರತ್ಯಗಾತ್ಮನನ್ನು ಅಸ್ಮತ್ ಪ್ರತ್ಯಯಕ್ಕೆ ವಿಷಯವನ್ನಾಗಿ ಮಾಡಿಕೊಂಡೇ ಅಲ್ಲವೇ ಅಧ್ಯಾಸ ಎನ್ನುವಂತಹದ್ದು ಆಗುತ್ತಿದೆ ಎಂದು ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ನಾಸ್ತಿ ಕಶ್ಚಿತ್ ವಿರೋಧ, ನಮ್ಮ ಮಾತಿನಲ್ಲಿ ಅಂದರೆ ಅಸ್ಮತ್ ಪ್ರತ್ಯಯ ವಿಷಯತ್ವಾತ್ ಅನ್ನುವಂತಹ ನಮ್ಮ ಮಾತಿನಲ್ಲಿ ನ ಕಶ್ಚಿತ್ ವಿರೋಧ, ಯಾವ ವಿರೋಧವೂ ಇಲ್ಲ ತೀರ್ಮಾನ ಮಾಡಬೇಕು. ಮುಂದಕ್ಕೆ ಹೋಗೋಣ. ಎಲ್ಲ ತುಂಬಾ ಆಳವಾದ ವಿಚಾರ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 78ನೇ ವಯಸ್ಸಿನಲ್ಲಿ ಈ ಸುಗಮ ವ್ಯಾಖ್ಯಾನವನ್ನ ಬರೆದು ಅನುಗ್ರಹ ಮಾಡಿದ್ದಾರೆ. ಆತ್ಮನಃ ವಿಷಯತ್ವಂ ಸ್ವಭಾವತಃ ವಿಷಯತ್ವಂತು
ಅಧ್ಯಾಸ ಹೊಸ ವಿಚಾರ. ಆತ್ಮನಃ ವಿಷಯಿತ್ವಂ, ಆತ್ಮನು ವಿಷಯಿಯಾಗಿರುವಿಕೆ ಅಂತ ಇದೆಯಲ್ಲ, ಇದು ಆತ್ಮನಿಗೆ ಸ್ವಭಾವವಾಗಿದೆ. ಆತ್ಮನ ಸ್ವಭಾವವೇನು? ವಿಷಯತ್ವಂ. ಯಾವಾಗಲೂ ಆತ್ಮನು ವಿಷಯಿಯೇ ಆಗಿದ್ದಾನೆ. ಹಾಗಾದ್ರೆ ವಿಷಯತ್ವ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅಂದ್ರೆ ಅದು ಅಧ್ಯಾಸದಿಂದ. ಒಂದು ಉದಾಹರಣೆ ಕೊಂಡ, ಎಣ್ಣೆಗೆ ಆಯಿಲ್, ಶೀತತ್ವ ಸ್ವಭಾವತಃ. ಎಣ್ಣೆ ತಣ್ಣಗಿರುವಂತಹದ್ದು ಅದರ ಸ್ವಭಾವ. ಬಂದಿರುವಂತಹ ಉಷ್ಣತ ಎನ್ನುವಂತಹದ್ದು ಅಗ್ನಿ ನಿಮಿತ್ತಂ, ಅಗ್ನಿಯ ನಿಮಿತ್ತವಾಗಿ. ಅಗ್ನಿಯ ನಿಮಿತ್ತವಾಗಿ ಎಣ್ಣೆ ಬಿಸಿ ಬಂದಿದೆ. ಎಣ್ಣೆ ಸ್ವಭಾವತಃ ತಣ್ಣಗಿರುತ್ತೆ. ಅಗ್ನಿಯೇ ಬಿಸಿ ಎನ್ನುವಂತಹದ್ದು ಸ್ವಭಾವ. ಅಗ್ನಿ ತಣ್ಣಗಾಗಿದೆ ಅಂತಂದ್ರೆ ನೀರಿನ ಸಂಬಂಧದಿಂದ. ಅದೇ ರೀತಿಯಲ್ಲಿ ಆತ್ಮನಃ ವಿಷಯತ್ವಂ ಎಷ್ಟು ಜನ ಇದೆ? ಸ್ವಭಾವತಃ ಆತ್ಮನು ಸ್ವಭಾವದಿಂದ ವಿಷಯಿಯೇ ಆಗಿದ್ದಾನೆ. ಮತ್ತೆ ವಿಷಯತ್ವ ಅಂತ ಹೇಳ್ತಾ ಇದ್ದೀರಲ್ಲ, ಅಂದ್ರೆ ಅದು ಅಧ್ಯಾಸದಿಂದ ಆತ್ಮನಲ್ಲಿ ವಿಷಯತ್ವ ಎನ್ನುವುದು ತೋರಬಹುದು. ಬಹಳ ಬಹಳ ಚೆನ್ನಾಗಿದೆ. ಅತ್ರಾಹ ಕಸ್ತರಿಹಿ ಪ್ರತ್ಯಗಾತ್ಮಾನಾತ್ಮನೋ ಭೇದ. ಪ್ರತ್ಯಗಾತ್ಮ ಅನಾತ್ಮನೋ ಭೇದ ಕಃ. ಪ್ರತ್ಯಗಾತ್ಮ ಚ ಅನಾತ್ಮ ಚ ಪ್ರತ್ಯಗಾತ್ಮಾನಾತ್ಮಾನೌ. ಹೇಗಿದೆ ವಾಕ್ಯ? ಪ್ರತ್ಯಗಾತ್ಮ ಅನಾತ್ಮನೋ, ಪ್ರತ್ಯಗಾತ್ಮನಿಗೂ ಅನಾತ್ಮಕ್ಕೂ ಕೂಡ ಏನ್ ಭೇದ? ಕಹ ಪ್ರತ್ಯಗಾತ್ಮ ಕಶ್ಚ ಅನಾತ್ಮ. ಏನ? ಏಕೆಂದರೆ ಆತ್ಮೈವ ವಿಷಯ ಇತ್ಯುಚ್ಯತೆ. ಆತ್ಮನೇ ಅಧ್ಯಾಸ ಕಾಲದಲ್ಲಿ ವಿಷಯನಾಗುತ್ತಾನೆ ಅಂತ ಹೇಳ್ತಾ ಇದ್ದೀರ. ಹಾಗಾದ್ರೆ ಅನಾತ್ಮ ವಸ್ತುಗಳು ವಿಷಯವಾಗಿವೆ, ಆತ್ಮನೂ ವಿಷಯನಾಗಿದ್ದಾನೆ ಅಂದ್ರೆ ಆತ್ಮಾನಾತ್ಮನೋ ಕೋ ವಾ ವಿಶೇಷ ಕೋ ವಾ ಭೇದ. ಆತ್ಮ ಅಂತ ವಿಷಯೀ ಇದೆ, ಆತ್ಮನನ್ನ ವಿಷಯಿ ಅಂತೀರ. ಅಧ್ಯಾಸ ಕಾಲದಲ್ಲಿ ವಿಷಯವೂ ಆಗ್ತಾನೆ ಅಂತೀರ. ಅನಾತ್ಮ ವಸ್ತುಗಳನ್ನು ವಿಷಯ ಅಂತ ಹೇಳ್ತಾ ಇದ್ದೀರ. ಹೀಗಾಗಿ ಬಿಟ್ರೆ ಆತ್ಮನಿಗೂ ಅನಾತ್ಮಕ್ಕೂ ಕೋ ಭೇದ? ಏನ್ ಭೇದವೇ ಕಾಣಿಸ್ತಾ ಇಲ್ವಲ್ಲ, ಏನ್ ಭೇದ ಇದೆ ಹೇಳಿ. ಉಚ್ಯತೆ ಹೇಳ್ತೇವೆ ಅಂದ್ರೆ ನೋಡಿ. ಪ್ರತ್ಯಗಾತ್ಮ ತಾವತೆ ಸ್ವಭಾವತೋ ವಿಷಯೀ ಚಿದಾತ್ಮಕತ್ವಾತ್. ಪ್ರತ್ಯಗಾತ್ಮನು ಶುದ್ಧನಾಗಿರುವ ಅಂತರಾತ್ಮನು ಸಾಕ್ಷ್ಯ ಸ್ವರೂಪನಾಗಿ ವಿಷಯಿಯಾಗಿರುವುದೇ ಸ್ವಭಾವ. ಸ್ವಭಾವತಃ ಸ್ವಭಾವದಿಂದ ವಿಷಯಿಯಾಗಿದ್ದಾನೆ. ಯಾಕೆ? ಚಿದಾತ್ಮಕತ್ವಾತ್, ಚಿತ್ ಸ್ವರೂಪನಾಗಿರುವುದರಿಂದ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ವಿಷಯತ್ವಂತೂ ಆತ್ಮನಲ್ಲಿ ಅಸ್ಮಿತ್ಪತ್ತಿ ವಿಷಯತ್ವ ಅಂತ ತೋರ್ತಾ ಇದೆಯಲ್ಲ, ಅದಾದರೂ ತಸ್ಯ ಆಧ್ಯಾಸಿಕಂ ಅಧ್ಯಾಸಾದಾಗತಂ ಅಧ್ಯಾಸೇನ ನಿರ್ವೃತ್ತಂ. ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಬ್ರಹ್ಮಜ್ಞಾನಿ, ಸ್ಥಿತಪ್ರಜ್ಞ, ಜೀವನ ಮುಕ್ತನಾಗಿದ್ದಾನೆ, ಗೃಹಸ್ಥ. ಅವನಿಗೆ ಪ್ರಾರಬ್ಧ ವಶಾತೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ಅವನು ಸ್ವತಃ ನಂದತ್ಯೇವ. ಅವನಿಗೆ ನಾನ್ ಗಂಡ, ನಾನ್ ತಂದೆ, ನಾನ್ ಅಜ್ಜ ಯಾವ ಭ್ರಮೆಯೂ ಇಲ್ಲ. ಆದರೆ ವ್ಯವಹಾರದಲ್ಲಿ ಮಕ್ಕಳು ಬಂದಾಗ ನಮ್ಮ ಮಗಳು ನನ್ ಮಗ ಅಂತ ಹೇಳ್ಕೊತಾನೆ. ಮೊಮ್ಮಕ್ಕಳು ಬಂದಾಗ ನನ್ ಮೊಮ್ಮಕ್ಕಳು ಅಂತ ಹೇಳಿ ಮೊಮ್ಮಕ್ಕಳ ಜೊತೆಯಲ್ಲಿ ಆಟವಾಡ್ತಾ ಇರ್ತಾನೆ. ಏನ್ರಿ ಬ್ರಹ್ಮಜ್ಞಾನಿ ಅಂತ ಹೇಳ್ತೀರ, ಸ್ಥಿತಪ್ರಜ್ಞ ಅಂತೀರ. ಮೊಮ್ಮಕ್ಕಳು ಆಟ ಮಾಡ್ತಾ ಇದ್ದಾನಲ್ಲ ಅಂದ್ರೆ ಮಕ್ಕಳಿಗೋಸ್ಕರವಾಗಿ, ಆ ಮಕ್ಕಳನ್ನ ಸಂತೋಷ ಪಡಿಸುವುದಕ್ಕಾಗಿ ಆಟವಾಡ್ತಾ ಇದ್ದಾನೆಯೇ ಹೊರತು ಅವನಿಗೆ ಗೊತ್ತು ಏನಂತ. ಇದೆಲ್ಲವೂ ಮಾಯಾ ಮಾತ್ರ ಮಿದನ್ವೈತಂ. ಅದ್ವೈತಂ ಪರಮಾರ್ಥತ. ಇದು ಬ್ರಹ್ಮಜ್ಞಾನಿಯ ನಿಜವಾದ ನಿರ್ಣಯ. ವ್ಯವಹಾರದಲ್ಲಿ
ಆ ಬ್ರಹ್ಮಜ್ಞಾನಿ ಆಗಿರುವಂತವನು ಕೂಡ ಕಸ ಹೊಡಿತಾ ಇರ್ತಾನೆ. ಎಲ್ಲಿ ಕಸ ಹೊಡಿತಾ ಇದ್ದಾರಲ್ಲ ಅಂದ್ರೆ ವ್ಯವಹಾರಾತ್ ಆಧ್ಯಾತ್ಮಿಕ, ಅವನಿಗೆ ಗೊತ್ತು ಇದೆಲ್ಲವೂ ಕೂಡ ಕೇವಲ ಅವಿದ್ಯಾವಿಲಾಸ. ಒಂದು ನಿಜವಾದ ನಿಲುಮೆ, ಮತ್ತೊಂದು ತಾತ್ಕಾಲಿಕವಾಗಿ ತೋರುತ್ತಿರುವಂತ ಅಧ್ಯಾಸದ ಫಲ. ಅವನಿಗೆ ಅಧ್ಯಾಸವಿದೆ ಅಂತ ಅರ್ಥವಲ್ಲ. ನೋಡಿ, ಪ್ರತ್ಯಗಾತ್ಮ ತಾವತೆ, ಪ್ರತ್ಯಗಾತ್ಮನಾದರೂ ಸ್ವಭಾವತಃ ವಿಷಯಿ. ಇದು ಕೂಡ ಅಧ್ಯಾರೋಪದ ಮಾತು. ಆತ್ಮ ವಿಷಯಿಯಾಗಿದ್ದಾನೆಯೇ, ಆತ್ಮನಲ್ಲಿ ವಿಷಯಿತ್ವ, ದ್ರಷ್ಟೃತ್ವ, ಸಾಕ್ಷಿತ್ವ ಪರಮಾರ್ಥವಾಗಿದೆಯೇ? ಇಲ್ಲ. ಯಾಕೆ? ನ ನಿರೋಧೋ ನಚೋತ್ಪತ್ತಿ. ಬಹಳ ಮುಖ್ಯವಾಗಿ ಅದ್ವೈತ ವೇದಾಂತವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸದ್ಗುರು ಬೇಕು. ಆ ಸದ್ಗುರುವಾಗಿರುವಂಥವನು ಅಧ್ಯಾರೋಪಾಪವಾದ ಕ್ರಮವನ್ನು ಬಲ್ಲವನಾಗಿರ್ಬೇಕು. ಅವನಿಂದ ತಿಳ್ಕೊಳ್ಳದೆ ಹೋದ್ರೆ ಸಪ್ತಪಥ ಮಾಡ್ಕೊಂಡ್ಬಿಡ್ತೇನೆ. ಅವನ್ ಒಳ್ಳೆ ಉದಾಹರಣೆ ಮತ್ತೆ ಕೊಡ್ತಾ ಇರ್ತೇನೆ. ರಮಣ ಮಹರ್ಷಿಗಳ ಬಗ್ಗೆ ಕೆಲವು ಫಾರಿನರ್ಸು ಒಬ್ಬ ವಿದ್ವಾಂಸ ಹತ್ರ ಹೋದ್ರಂತೆ. ಆ ವಿದ್ವಾಂಸ ಜ್ಞಾನಿಯೂ ಆಗಿದ್ದ, ಬುದ್ಧಿವಂತ. ಯಾಕೆ ಹೋಗಿದ್ರು? ಸ್ವಾಮಿ, ರಮಣ ಮಹರ್ಷಿಗಳ ಸ್ವರೂಪವನ್ನು ಹೇಳಿ, ನಾವು ರಮಣ ಮಹರ್ಷಿಗಳ ಬಗ್ಗೆ ತುಂಬಾ ಓದಿದ್ದೇವೆ. 20ನೇ ಶತಮಾನದ ದಕ್ಷಿಣಾಮೂರ್ತಿಗಳು, ಸಾಕ್ಷಾತ್ ಬ್ರಹ್ಮನಿಷ್ಠರು ಅಂತೆಲ್ಲ ಕೇಳಿದ್ದೇವೆ, ನೋಡ್ಬೇಕು ಅಂತ ಹೋಗ್ತಾ ಇದ್ದೇವೆ. ಅವರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಕೇಳ್ಕೊಂಡ್ರಂತೆ. ಈ ವಿದ್ವಾಂಸ ರಮಣ ಮಹರ್ಷಿಗಳನ್ನ 20-30 ವರ್ಷಗಳಿಂದ ನೋಡಿದ್ದ. ಇವನಿಗೂ ಕೂಡ ರಮಣ ಮಹರ್ಷಿಗಳ ವಿಷಯದಲ್ಲಿ ತುಂಬಾ ಗೌರವ. ನಿಜವಾಗಿ ಬ್ರಹ್ಮಜ್ಞಾನಿಗಳು, ಜೀವನ ಮುಕ್ತರು ಅಂತ ತಿಳ್ಕೊಂಡಿದ್ದ. ಆ ಫಾರಿನರ್ಸ್ ಎಲ್ಲ ಹೇಳ್ತಾ ಬಂದ, ಹಾಕ್ತಾ ಇದ್ರು, ಹೀಗಿರ್ತಾ ಇದ್ರು, ಬಹಳ ಶಾಂತವಾಗಿರ್ತಾ ಇದ್ರು ಅಂತ. ಅದನ್ನು ಕೇಳ್ತಾ ಕೇಳ್ತಾ ಆ ಫಾರಿನರ್ಸ್ಗೆ ರಮಣ ಮಹರ್ಷಿಗಳ ವಿಷಯದಲ್ಲಿ ಭಕ್ತಿ ಅಭಿವೃದ್ಧಿ ಆಗ್ಬೇಕು. ನಾವು ನೋಡಕ್ ಹೋಗ್ತಾ ಇದ್ದೀವಿ ಅಂತ ಅಷ್ಟೆಲ್ಲ ಹೇಳುತ್ತಿರುವಾಗ ಈ ವಿದ್ವಾಂಸರು ರಮಣ ಮಹರ್ಷಿಗಳನ್ನ ಹತ್ತಿರದಲ್ಲಿ ನೋಡಿದ್ದವ್ರು ಹೇಳಿದ್ರು. ಅವರು ಕೆಲವು ಸಲ ಅಡಿಗೆ ಮನೆಗೆ ಹೋಗಿ ಚಟ್ನಿಯನ್ನು ರುಬ್ತಾ ಇದ್ರು ಅಂತ ಹೇಳಿದಂತೆ. ಅನಂತರ ಕೆಲವು ಪಕ್ಷಿಗಳಿಗೆ ಆಹಾರವನ್ನು ಹಾಕ್ತಾ ಇದ್ರು. ಕೆಲವು ಸಲ ತಾವೇ ಅಲ್ಲಿ ಕಸ ಹೊಡಿತಾ ಇದ್ರು, ಅಲ್ಲಿ ಬಟ್ಟೆ ಹರಡ್ತಾ ಇದ್ರು ಅಂತೆಲ್ಲ ಹೇಳಿದ್ರು. ಹೌದಾ? ಅಯ್ಯೋ ರಾಮ, ನಾವು ರಮಣ ಮಹರ್ಷಿಗಳನ್ನ ಬ್ರಹ್ಮಜ್ಞಾನಿ ಅಂತ ಮಾಡ್ಕೊಂಡ್ಬಿಟ್ಟಿದ್ವಲ್ಲ ಅಂದ್ರಂತೆ. ಹೌದು, ಅಂದ್ರೆ ಬ್ರಹ್ಮಜ್ಞಾನಿಯಾದವನು ಚಟ್ನಿ ರುಬ್ಬಬಹುದಾ? ಅವ್ರ ಕಲ್ಪನೆ ಮಾಡಿ. ಫಾರಿನರ್ಸಿಗೆ ಗೊತ್ತಿಲ್ಲ. ಕಸ ಹೊಡಿಬಹುದಾ? ಪಕ್ಷಿಗಳಿಗೆ ಆಹಾರ ಹಾಕಬಹುದಾ ಅಂತ ಹಾಕಬಹುದು. ಇದಕ್ಕೂ ಸಂಬಂಧ ಇಲ್ಲ. ಈ ಚಟ್ನಿ ರುಬ್ಬುವಂತಹದ್ದು ಆಧ್ಯಾತ್ಮಿಕ ವ್ಯವಹಾರ. ಏನೋ ಇಡ್ಲಿ ಮಾಡಿದ್ದಾರೆ, ದೋಸೆ ಮಾಡಿದ್ದಾರೆ, ಯಾರು ಚಟ್ನಿ ಮಾಡೋರಿತ್ತಿಲ್ಲ, ಇವರೇ ಚಟ್ನಿ ರುಬ್ತಾ ತಪ್ಪೇನಿಲ್ಲ. ಅಕೌಂಟ್ಸ್ ಬರೀತಾ ಇದ್ರು ಅಂದ್ರಂತೆ. ಅಯ್ಯೋ, ಏನಪ್ಪಾ ಬ್ರಹ್ಮಜ್ಞಾನಿ ಅಂದ್ರೆ ನಾವು ಶಾಂತವಾಗಿರ್ತಾನೆ ತಿಳ್ಕೊಂಡಿದ್ವು, ಅಕೌಂಟ್ಸ್ ಎಲ್ಲ ಬರೀತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ನಮ್ಗೆ ಯಾಕೋ ರಮಣ ಮಹರ್ಷಿಗಳ ಬಗ್ಗೆ ಇದ್ದಂತ ಭಕ್ತಿ ಭಾವನೆ ಹೊರಟೋಯ್ತು ಅಂದ್ರಂತೆ. ಹೋಗ್ಬೇಕಾದ್ದಿಲ್ಲ. ಬ್ರಹ್ಮಜ್ಞಾನಿಯಾದವನು ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ನಾನೇನನ್ನೂ ಮಾಡುತ್ತಿಲ್ಲ. ಆಯಾ ಇಂದ್ರಿಯಗಳು ತಮ್ಮ ತಮ್ಮ ವ್ಯಾಪಾರಗಳನ್ನ ಮಾಡುತ್ತಿವೆ ಎಂದು ತಿಳಿದು ಸಾಕ್ಷ್ಯ ಸ್ವರೂಪದಲ್ಲಿ ಇರುವಂತವನೇ ಬ್ರಹ್ಮಜ್ಞಾನಿ. ಆದರೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಯಾರೋ ಮನೆಯಲ್ಲಿಲ್ಲ, ಕಸ ಹೊಡಿತಾರೆ, ಏನ್ ತಪ್ಪು? ಯಾರೋ ಅತಿಥಿಗಳು ಬಂದಿದ್ದಾರೆ, ಹೆಂಗಸ ಮನೆಯಲ್ಲಿಲ್ಲ, ಅವನು ಅಡಿಗೆ ಮಾಡ್ತಾನೆ. ಅಡಿಗೆ ಮಾಡಿ ಬಿಟ್ಟ ಮಾತ್ರಕ್ಕೆ, ಕಸ ಹೊಡೆದ ಮಾತ್ರಕ್ಕೆ ಬ್ರಹ್ಮಜ್ಞಾನ ಹೊರಟೋಯ್ತು ಅಂದ್ರೆ ಬ್ರಹ್ಮಜ್ಞಾನ ಅಟ್ವೀಕಲ್ಲ ಅಂತ ಹೇಳಿದಂತೆ. ರಮಣ ಮಹರ್ಷಿಗಳ ಬಗ್ಗೆ ಬೇಕಾದಷ್ಟು ಕಥೆಗಳಿವೆ. ಏನೇ ಕಥೆಗಳಿದ್ದರೂ ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳು. ಅವರು ದುಡ್ಡನ್ನು ಮುಟ್ಬಹುದು, ದುಡ್ಡನ್ನ ಲೆಕ್ಕ ಮಾಡಬಹುದು. ಬ್ಯಾಂಕ್ ಹೋಗ್ಬಿಟ್ಟು
ದುಡ್ಡನ್ನು ಕಟ್ಬಹುದು, ಬ್ಯಾಂಕಿಂದ ದುಡ್ಡು ತರಬಹುದು, ಎಷ್ಟು ಮಾಡಿದ್ರು ಕೂಡ ಇದೆಲ್ಲವೂ ಮಾಯ ಮಾತ್ರ. ಅವರ ನಿಲುಮೆ ಏನು? ಅಹಂ ಬ್ರಹ್ಮಾಸ್ಮಿ. ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಚೆನ್ನಾಗಿದೆ. ಪ್ರತ್ಯಗಾತ್ಮ ತಾವತ್, ಪ್ರತ್ಯಗಾತ್ಮನಾದರೂ ಸ್ವಭಾವತಃ ವಿಷಯಿ, ಸ್ವರೂಪದಿಂದ ಸ್ವಭಾವದಿಂದ ವಿಷಯಿಯಾಗಿದ್ದಾನೆ. ಯಾಕೆ? ಚಿದಾತ್ಮಕತ್ವಾತ್, ಚಿತ್ ಸ್ವರೂಪನಾಗಿರುವುದರಿಂದ ವಿಷಯತ್ವಂತೋ ಅಂತಹ ಚಿದ್ರೂಪನಾದ ಆತ್ಮನಿಗೆ ಅಸ್ಮತ್ ಪ್ರತ್ಯಯ ವಿಷಯತ್ವ ಬಂದಿದೆಯಲ್ಲ, ಇದು ಆಧ್ಯಾಸಿಕಂ, ಅಧ್ಯಾಸದಿಂದ ಬಂದದ್ದು. ಅಧ್ಯಾಸ ಸಮಕಾಲ ನಿರ್ವತ್ಯಂ, ಅಧ್ಯಾಸ ನಿರ್ವಾಹಾರ್ಥಂ. ಬ್ಯೂಟಿಫುಲ್. ಅಧ್ಯಾಸ ಸಮಕಾಲದಲ್ಲಿ ಅಧ್ಯಾಸವನ್ನ ನಿರ್ವಾಹ ಮಾಡುವುದಕ್ಕೋಸ್ಕರವಾಗಿ ನಿರ್ವರ್ತ್ಯಮಾನ ಉಂಟಾಗಿರುವಂತಹದ್ದು ಆತ್ಮನಲ್ಲಿ ವಿಷಯತ್ವ. ಆತ್ಮನು ವಿಷಯವಾಗಿ ತೋರುವಾಗಲೂ ವಿಷಯಿಯೇ ಆಗಿದೆ. ವಿಷಯಿಯಾಗಿ ತೋರುವಾಗಲೂ ಸಾಕ್ಷ್ಯ ಸ್ವರೂಪನಾಗಿದ್ದಾನೆ. ಸಾಕ್ಷ್ಯ ಸ್ವರೂಪನಾಗಿ ತೋರುವಾಗಲೂ ತನ್ನ ಸ್ವರೂಪದಲ್ಲೇ ಇದ್ದಾನೆ. ಆದರೆ ಅಧ್ಯಾಸ ನಿರ್ವಾಹಾರ್ಥಂ, ಅಧ್ಯಾಸ ಅಂತ ಆಗಿಬೇಕಾಗಿದೆಯಲ್ಲ, ಅದಕ್ಕೋಸ್ಕರವಾಗಿ ಆತ್ಮನು ವಿಷಯವೂ ಆಗಿ ತೋರಬಹುದು. ತೋರಿದ ಮಾತ್ರಕ್ಕೆ ಯಾವ ವಿರೋಧವೂ ಇಲ್ಲ. ಅನಾತ್ಮ ಪುನಃ, ಅನಾತ್ಮ ಯಾವುದು? ದೇಹಾದ ಸಂಘಾತ. ಎರಡೇ ಎರಡು, ಒಂದು ಆತ್ಮ ಮತ್ತೊಂದು ಅನಾತ್ಮ. ಆತ್ಮ ಪ್ರತ್ಯಗಾತ್ಮ, ಅನಾತ್ಮ ದೇಹಾದಯ. ದೇಹ ಇಂದ್ರಿಯಾಣಿ ಮನಃ ಬುದ್ಧಿ ಚಿತ್ತಂ ಅಹಂಕಾರ ಪ್ರಾಣ. ಎರಡೇ ಆತ್ಮಾನಾತ್ಮರು. ಅನಾತ್ಮವಾದರು ಅನಾತ್ಮಾತು ಯುಷ್ಮತ್ ಪ್ರತ್ಯಯ ವಿಷಯ ಏವ ಸ್ವಭಾವತಃ. ರಾಮ ರಾಮ. ಅನಾತ್ಮ ವಸ್ತುವಾದರೂ ಸ್ವತಃ ಸ್ವಭಾವದಿಂದ ಯುಷ್ಮತ್ ಪ್ರತ್ಯಯಕ್ಕೆ ವಿಷಯವೇ ಆಗಿದೆ. ಸ್ವಾರಸ್ಯ ನೋಡಿ, ಆತ್ಮನು ಸ್ವರೂಪದಿಂದ ವಿಷಯಿಯೇ ಆಗಿದ್ದಾನೆ, ಅನಾತ್ಮವು ಸ್ವಭಾವದಿಂದ ವಿಷಯವೇ ಆಗಿದೆ. ಹಾಗಾದರೆ ಅಧ್ಯಾಸ ಹೇಗೆ? ಅಧ್ಯಾಸ ಕಾಲದಲ್ಲಿ ಆತ್ಮನು ವಿಷಯತ್ವವನ್ನ ಹೊಂದಿದವನಂತೆ ತೋರ್ತಾ ಇದ್ದಾನೆ, ಆಗಲೂ ಆತ್ಮನು ವಿಷಯಿಯೇ ಆಗಿದ್ದಾನೆ. ಅನಾತ್ಮ ಪುನಃ ಯುಷ್ಮತ್ ಪ್ರತ್ಯಯ ವಿಷಯ ಏವ ಸ್ವಭಾವತಃ. ತಚ ಅಧ್ಯಾಸ ಕಾಲೇ ಕ್ವಚಿತ್ ಯದ್ಯಪಿ ವಿಷಯತ್ವೇನ ಪ್ರತಿಭಾಸತೆ ತಥಾಪಿ ನ ತತ್ಸ್ವರೂಪಂ ತಸ್ಯ. ಗುರುಗಳ ವಾಕ್ಯ ಅಮೃತಾಯಮಾನ. ನಿಧಾನ ಓದ್ಬೇಕು, ಗಡಿಯಾರ ಇಟ್ಕೋಬಾರ್ದು, ಎಲ್ಲಿ ಆಂಗ್ಸೈಟಿ ಇರಬಾರ್ದು. ಸುಮ್ಮನೆ ಓದ್ತಾ ಇದ್ರೆ ಬ್ರಹ್ಮಾನಂದ. ಅನಾತ್ಮ ವಸ್ತುವಾದರೂ ಯಾವಾಗಲೂ ಸ್ವಭಾವದಿಂದ ಯುಷ್ಮತ್ ಪ್ರತ್ಯಯಕ್ಕೆ ವಿಷಯವೇ ಆಗಿದೆ. ನೀನು ಎನ್ನುವ ಪ್ರತ್ಯಯಕ್ಕೆ ವಿಷಯವಾಗಿರುವುದೇ ಅನಾತ್ಮದ ಸ್ವಭಾವ. ಸಚ ಆ ಅನಾತ್ಮ ವಸ್ತುವು ಅಧ್ಯಾಸ ಕಾಲದಲ್ಲಿ ಕ್ವಚಿತು ಕೆಲವು ಸಂದರ್ಭದಲ್ಲಿ ಯದ್ಯಪಿ ವಿಷಯತ್ವೇನ ಪ್ರತಿಭಾಸತೆ. ನೋಡಿ, ಅನಾತ್ಮ ವಸ್ತು ಕೆಲವು ಸಲ ವಿಷಯ ತೋರುತ್ತೆ. ಉದಾಹರಣೆಗೆ ಕಣ್ಣು ಓದುತ್ತದೆ ಅಂತ ನಾನು ಹೇಳ್ತೇನೆ, ಅಲ್ಲಿಗೆ ಚಕ್ಷುಸ್ತನ್ನ ದೃಷ್ಟು ಅಂತ ಚೆನ್ನಾಗಿತ್ತು. ಹೌದಾ? ಮನಸ್ಸು ವಿಚಾರ ಮಾಡುತ್ತದೆ ಅಂತ ಹೇಳಿದೆ, ಮನಸ್ಸಿಗೆ ವಿಚಾರ ಕರ್ತೃತ್ವ ತೋರ್ತಾ ಇದೆ ಅಂತಾಯ್ತು. ಹೀಗೆ ಕೆಲವು ಸಂದರ್ಭದಲ್ಲಿ ಅನಾತ್ಮ ವಸ್ತುಗಳು ವಿಷಯಿಯಾಗಿರುವಂತ ತೋರುವಾಗಲೂ ತಥಾಪಿ ನ ತತ್ಸ್ವರೂಪಂ ತಸ್ಯ. ಬಿಡಿಸ್ಕೋಬೇಕು. ಅನಾತ್ಮ ವಸ್ತುವಿಗೆ ವಿಷಯಿತ್ವವು ಕೆಲವು ಸಂದರ್ಭದಲ್ಲಿ ತೋರಿದರು ಅದು ಅದರ ನಿಜವಾದ ಸ್ವರೂಪವಲ್ಲ. ಎಣ್ಣೆ ಕೆಲವು ಸಲ ತುಂಬಾ ಬಿಸಿಯಾಗಿರುವಂತೆ ತೋರಿದರು ಎಣ್ಣೆಗೆ ಸ್ವರೂಪವಲ್ಲ. ಎಣ್ಣೆಯ ಸ್ವಭಾವವೇನು? ತಣ್ಣಗಿರುವಂತಹದ್ದು. ನೀರಿದೆ, ಸಮುದ್ರದ ನೀರು ಯಾವಾಗಲೂ ಬಿಸಿಯಾಗಿರುತ್ತೆ,
ಅಬ್ಸರ್ವ್ ಮಾಡಿ ನೋಡಿ. ನದಿಯ ನೀರು ಬಿಸಿಯಾಗಿರುತ್ತೆ, ತಣ್ಣಗೂ ಆಗುತ್ತೆ. ಸೂರ್ಯನ ದರ್ಶನವಾದಾಗ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ನದಿ ನೀರು ಬಿಸಿಯಾಗಿರುತ್ತೆ. ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ನೀರು ತಣ್ಣಗಿರುತ್ತೆ. ಯಾಕೆ? ತಣ್ಣಗಿರುವುದೇ ಸ್ವಭಾವ. ಹಾಗಾದ್ರೆ ಸಮುದ್ರ ನೀರು ಬಿಸಿಯಾಗಿರುತ್ತಲ್ಲ ಅಂತ ಹೇಳಿದ್ರೆ, ಸಮುದ್ರಕ್ಕೆ 24 ಗಂಟೆ ಸೂರ್ಯನ ಶಾಖ ಬರ್ತೇನೆ. ಪ್ರಪಂಚವನ್ನೆಲ್ಲ ವ್ಯಾಪಿಸಿದ ಸಮುದ್ರ ಭಾರತ ದೇಶಕ್ಕೆ ಬಂದಾಗ 12 ಗಂಟೆ ಸೂರ್ಯ, ಅಮೆರಿಕಕ್ಕೆ ಹೋದ 12 ಗಂಟೆ ಆಗ್ಬಿಟ್ಟು. ಸಮುದ್ರಕ್ಕೆ 24 ಗಂಟೆಗಳ ಕಾಲವೂ ಕೂಡ ಸೂರ್ಯನ ಬೆಳಕು, ಸೂರ್ಯನ ಶಾಖ ಇರುವುದರಿಂದ ಸಮುದ್ರ ಬಿಸಿಯಾಗಿರುತ್ತೆ. ಸಮುದ್ರದಲ್ಲಿ ಬಿಸಿಯಾಗಿರುವುದರಿಂದ ನೀರಿಗೆ ಬಿಸಿ ಎನ್ನುವುದು ಸ್ವಭಾವ ಅಂತ ಹೇಳಲಾರ. ಒಂದು 15 ದಿವಸ ಸೂರ್ಯೋದಯವಾಗಲಿಲ್ಲ ಅಂತ ಇಟ್ಕೊಳ್ಳಿ, ಮೋಡ ಮೋಡ ಮೋಡ, ಮಳೆ ಬರ್ತಾ ಇದೆ, ಆಗ ಸಮುದ್ರ ತಣ್ಣಗೆ ಇರುತ್ತೆ. ಆದ್ದರಿಂದ ಅನಾತ್ಮವಾದ ದೇಹೇಂದ್ರಿಯಾದಿ ಸಂಘಾತಗಳಲ್ಲಿ ತೋರುತ್ತಿರುವಂತ ವಿಷಯಿತ್ವವು ತಾತ್ಕಾಲಿಕವಾದದ್ದು. ಅದರ ಸ್ವಭಾವವೇನು? ವಿಷಯವಾಗಿರುವುದೇ ಸ್ವಭಾವವಾಗಿದೆ. ನಹಿ ತದಾಪಿ ತಸ್ಯ ವಿಷಯತ್ವ ಸ್ವರೂಪಂ ಹೀಯತೆ. ಬ್ಯೂಟಿಫುಲ್. ಯಾವಾಗ ಅನಾತ್ಮ ವಸ್ತುಗಳು, ದೇಹೇಂದ್ರಿಯಾದಿ ಸಂಘಾತಗಳು ವಿಷಯಿಯಾಗುವಂತೆ ತೋರುತ್ತಿವೆಯೋ, ತದಾಪಿ ವಿಷಯಿಯಾಗಿ ತೋರುವಾಗಲೂ ಅದಕ್ಕೆ ವಿಷಯತ್ವ ಸ್ವರೂಪವು ನಹೀಯತೆ ಬಿಟ್ಟೋಗಿಲ್ಲ, ಆಗಲೂ ವಿಷಯವಾಗಿ. ಏನು ಅನುಗುಣ ಇದಕ್ಕೆ? ಎಣ್ಣೆ ಸುಡುತ್ತದೆ ಅಂತ ಹೇಳ್ತಾ ಇದ್ದೀವಿ. ಸುಡುತ್ತದೆ ಅಂತ ಹೇಳುತ್ತಿರುವಾಗಲೇ 2 ನಿಮಿಷ ಬಿಟ್ಬಿಟ್ರೆ ಎಣ್ಣೆ ತಲೆ ಆಯ್ತು. ನೋಡಿ, ಒಲೆ ಮೇಲೆ, ಗ್ಯಾಸ್ ಒಲೆ ಮೇಲೆ ಬಾಂಡ್ಲೆ ಇಟ್ಟಿದ್ದೇವೆ, 1-2 ಲೀಟರ್ ಎಣ್ಣೆ ಹಾಕಿದ್ದೇವೆ, ಚೆನ್ನಾಗಿ ಕುದೀತಾ ಇರುತ್ತೆ. ಕುದಿಯುತ್ತಿರುವ ಹಪ್ಪಳ ಹಾಕಿದ್ರೆ ಚೆನ್ನಾಗಿ ದಪ್ಪನಾಗುತ್ತೆ. ಗ್ಯಾಸ್ ಆರಿಸ್ಬಿಟ್ವಿ, ಎಣ್ಣೆ ಕುದೀತಾ ಇತ್ತು, ಎಣ್ಣೆ ಶಾಂತವಾಯ್ತು. ಇವಾಗ ಸಂಡಿಗೆ ಹಾಕಿದ್ರೆ ಅದು ದಪ್ಪ ಆಗುವುದೇ ಇಲ್ಲ. ಯಾಕೆ? ಎಣ್ಣೆ ತಣ್ಣಗಾಗ್ತಾ ಬರ್ತಾ ಇದೆ. ಬಿಸಿಯಾಗಿದ್ದಂತಹ ಎಣ್ಣೆ ನಿಮಿಷ ನಿಮಿಷಕ್ಕೂ ಅಗ್ನಿಯ ಸಂಬಂಧ ತಪ್ಪಿ ಹೋಗ್ತಾ ಹೋಗ್ತಾ ಹೋದಂತೆ ತಣ್ಣಗಾಗ್ತಾ ಬರುತ್ತೆ. ಎಣ್ಣೆಯ ಸ್ವಭಾವ ತಣ್ಣಗಾಗಿರುವುದು, ಬೆಂಕಿಯ ಸ್ವಭಾವ ಬಿಸಿಯಾಗಿರುವುದು. ಅದೇ ರೀತಿಯಲ್ಲಿ ಅನಾತ್ಮ ವಸ್ತುಗಳು ಯಾವಾಗಲೂ ವಿಷಯವಾಗಿ, ಕೆಲವು ಸಂದರ್ಭದಲ್ಲಿ ವಿಷಯಿಯಾಗಿ ಎನ್ನುವಂತೆ ತೋರಿದರು, ಆಗಲೂ ಕೂಡ ವಿಷಯ ಸ್ವಭಾವವನ್ನು ನಹೀಯತೆ ಬಿಟ್ಟಿಲ್ಲ. ಯಥಾ ಆತ್ಮನಃ ವಿಷಯತ್ವ ಸ್ವರೂಪಂ. ಹೇಗೆ ಆತ್ಮನಿಗೆ ವಿಷಯತ್ವ ಸ್ವರೂಪ ಬಿಟ್ಟೋಗಿಲ್ಲವೋ. ಬಾ ನೋಡಿ, ನಾನು ನನ್ನನ್ನ ನೋಡುತ್ತೇನೆ ಎಂದೆ. ನನ್ನನ್ನು ಎನ್ನುವಾಗ ನೋಡುತ್ತೇನೆ ಎನ್ನುವಂತಹ ಕ್ರಿಯೆಗೆ ಆತ್ಮನು ವಿಷಯವಾಗಿರುವಂತೆ ತೋರಿದರೂ ಆಗಲೂ ನಾನು ವಿಷಯ ಸ್ವರೂಪವನ್ನು ಬಿಟ್ಟಿಲ್ಲ. ಹೇಗೆ ಆತ್ಮನು ಅಸ್ಮತ್ಪ್ರತ್ಯಯಕ್ಕೆ ವಿಷಯನಾಗಿರುವಾಗಲೂ ವಿಷಯತ್ವ ಸ್ವರೂಪವನ್ನು ಬಿಟ್ಟಿಲ್ಲವೋ, ಅದೇ ರೀತಿಯಲ್ಲಿ ಅನಾತ್ಮವಾಗಿರುವ ದೇಹಾದಿಗಳು ವಿಷಯತ್ವವನ್ನು ಹೊಂದಿದ್ದರೂ ಆ ಕಾಲದಲ್ಲಿಯೂ ವಿಷಯವಾಗಿರುವಿಕೆ ಬಿಟ್ಟಿಲ್ಲ. ಒಟ್ಟಿನಲ್ಲಿ ಅನಾತ್ಮಾನಃ ಸರ್ವೇಪಿ ವಿಷಯ ಸ್ವಭಾವ, ಆತ್ಮಾತು ಸರ್ವಾದಾಪಿ ವಿಷಯ ಸ್ವಭಾವ ಇತಿ ನಿರ್ಣಯ. ಕಿಂಚ ಮತ್ತು ಯದಾಪಿ ಆತ್ಮ ವಿಷಯತ್ವಮಾಪಾದ್ಯತೆ ಅಧ್ಯಾಸ ನಿರ್ವಾಹಾರ್ಥಂ ತದಾಪಿ ಅಸ್ಮತ್ಪ್ರತ್ಯಯ ಗೋಚರ ಏವ ಭವತಿ ನತು ಯುಷ್ಮತ್ಪ್ರತ್ಯಯ ಗೋಚರ ಇತಿ ಅಸ್ತಿ ಸುಮಹತ್ ವೈಷಮ್ಯಂ. ಆತ್ಮಾನಾತ್ಮನಿಗೆ ಸುಮಹದ್ ವೈಷಮ್ಯಂ, ಹೆಚ್ಚೇ ವ್ಯತ್ಯಾಸವುಂಟು. ಸುಮಹದ್ ವೈಲಕ್ಷಣ್ಯ ಏನು? ಯದಾಪಿ ಆತ್ಮನು ಯಾವಾಗ ವಿಷಯತ್ವ ಮಾಪಾದ್ಯತೆ ಅಧ್ಯಾಸ ನಿರ್ವಾಹಾರ್ಥಂ,
ಅಸ್ಮತ್ ಪ್ರತ್ಯಯ ಗೋಚರತ್ವ ತಂದ್ಬಿಟ್ರು. ಆತ್ಮನು ಅಧ್ಯಾಸ ಕಾಲದಲ್ಲಿ ಅಸ್ಮತ್ ಪ್ರತ್ಯಯಕ್ಕೆ ವಿಷಯನಾಗಿದ್ದಾನೆ. ಓಹೋ, ವಿಷಯತ್ವ ಬಂದಾಯ್ತಲ್ಲ ಅಂದ್ರೆ ಇರ್ಲಿ. ಯಾವಾಗ ಆತ್ಮನು ಅಧ್ಯಾಸಕ್ಕೋಸ್ಕರ ಅಧ್ಯಾಸವಾಗಿರುವ ಸಂದರ್ಭದಲ್ಲಿ ಅಧ್ಯಾಸ ನಿರ್ವಾಹಾರ್ಥಂ, ಅಧ್ಯಾಸವನ್ನ ನಿರ್ವಹಣೆ ಮಾಡುವುದಕ್ಕೋಸ್ಕರವಾಗಿ ಅಸ್ಮತ್ ಪ್ರತ್ಯಯಕ್ಕೆ ಗೋಚರತ್ವವನ್ನು ಹೊಂದಿದ್ದಾನೆಯೋ, ಹೊಂದಿರುವಂತೆ ತೋರುತ್ತಿದ್ದಾನೆಯೋ, ಆಗಲೂ ಕೂಡ ಆತ್ಮನು ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗಿದ್ದಾನೆಯೇ ಹೊರತು ಯುಷ್ಮತ್ ಪ್ರತ್ಯಯಕ್ಕೆ ವಿಷಯನಲ್ಲ. ಉದಾಹರಣೆ ಕೊಡ್ತಾ ಇರ್ತೀನಿ, ನಾನು ಬೇಕಾಗಿಲ್ಲ. ಈ ಒಬ್ಬ ದೊಡ್ಡ ಅಧಿಕಾರಿ ಇದ್ದಾನೆ, ಪ್ರಧಾನಮಂತ್ರಿ ಇರಬಹುದು, ಅಥವಾ ರಾಜ್ಯಪಾಲರಿರ್ಬಹುದು, ಅಥವಾ ಮುಖ್ಯಮಂತ್ರಿ ಇರಬಹುದು, ರಾಷ್ಟ್ರಪತಿ ಇರಬಹುದು. ನಮ್ಮ ಭಾರತ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಸರ್ವಾಧಿಕಾರಿಗಳು, ಎಲ್ಲರಿಗೆ ಮೇಲಿರುವಂಥವರು. ಆ ಪ್ರಧಾನಮಂತ್ರಿಗಳು ಯಾವಾಗಲೂ ಪ್ರಧಾನಮಂತ್ರಿಗಳಾಗಿದ್ದಾರೆ. ಆ ಪ್ರಧಾನಮಂತ್ರಿಗಳ ಮನೆಗೆ ಮೊಮ್ಮಗ ಬಂದಿದ್ದಾನೆ ಅಂತ ಇಟ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಆ ಪ್ರಧಾನಮಂತ್ರಿ ಗೃಹಸ್ಥರು 4 ಜನ ಮಕ್ಕಳಿದ್ದಾರೆ, 4 ಜನ ಮೊಮ್ಮಕ್ಕಳಿದ್ದಾರೆ. ಆ ಮೊಮ್ಮಕ್ಕಳು ಆ ಅಜ್ಜನನ್ನ ನೋಡ್ಬೇಕು ಅಂತ ಬಂದಿದ್ದಾರೆ. ಆ ಅಜ್ಜ ಮೊಮ್ಮಕ್ಕಳ ಜೊತೆ ಕೂತ್ಕೊಂಡು ಕೇರಂ ಮಾಡಬಹುದು, ಚೆಸ್ ಆಡ್ತಾ ಇರ್ಬೋದು, ಅಥವಾ ಬಿಲ್ಡಿಂಗ್ ಕಟ್ತಾ ಇರ್ಬೋದು. ಈ ಪ್ಲಾಸ್ಟಿಕ್ ಪೀಸಸ್ ಬರುತ್ತೆ ನಮ್ಮಲ್ಲಿದೆ, ಬಿಲ್ಡಿಂಗ್ ಕಟ್ತಾರೆ, ಅದನ್ನ ಯಾರೋ ನೋಡ್ಬಿಟ್ರು. ಓಹೋ, ಈ ಪ್ರಧಾನಮಂತ್ರಿಗಳು ಮೊಮ್ಮಕ್ಕಳು ಜೊತೆಯಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಚದುರಂಗ ಆಟ ಆಡ್ತಾ ಇದ್ದಾರೆ, ಕೇರಂ ಆಟ ಆಡ್ತಾ ಇದ್ದಾರೆ. ಆದ್ದರಿಂದ ಪ್ರಧಾನಮಂತ್ರಿಗಳಲ್ಲ ಅಂದ್ರೆ ತಪ್ಪು. ಪ್ರಧಾನಮಂತ್ರಿಗಳು ಯಾವಾಗಲೂ ಪ್ರಧಾನಮಂತ್ರಿಗಳೇ. ಮೊಮ್ಮಕ್ಕಳು ಜೊತೆ ಆಟ ಮಾಡ್ತಾ ಇದ್ರು ಪ್ರಧಾನಮಂತ್ರಿಗಳೇ, ಇನ್ನು ಅಡಿಗೆ ಮಾಡ್ತಾ ಇದ್ರು ಪ್ರಧಾನಮಂತ್ರಿಗಳೇ. ಪ್ರಧಾನಮಂತ್ರಿತ್ವಕ್ಕೆ ಎಂದೆಂದಿಗೂ ಧಕ್ಕೆ ಬರುವುದಿಲ್ಲ. ಅದೇ ರೀತಿಯಲ್ಲಿ ಆತ್ಮನು ವಿಷಯವಾಗಿ ತೋರುವಾಗಲೂ ಕೂಡ ವಿಷಯತ್ವವನ್ನ ಬಿಟ್ಟಿಲ್ಲ. ಅನಾತ್ಮ ವಸ್ತುಗಳು ಕೆಲವು ಸಂದರ್ಭದಲ್ಲಿ ವಿಷಯಿಯಾಗಿರುವಂತೆ ತೋರುತ್ತಿದ್ದರು, ಅದು ಯುಷ್ಮತ್ ಪ್ರತ್ಯಯ ವಿಷಯತ್ವವನ್ನೇ ಬಿಟ್ಟಿಲ್ಲ. ಆತ್ಮನು ಯಾವಾಗಲೂ ವಿಷಯಿಯೇ, ಅನಾತ್ಮವಾದ ದೇಹಾದಿಗಳು ಯಾವಾಗಲೂ ವಿಷಯವೇ ಆಗಿದೆ ಎಂದು ಸುಮಹದ್ ವೈಷಮ್ಯಂ. ಆತ್ಮಾನಾತ್ಮರಿಗೆ ತುಂಬಾ ವೈಷಮ್ಯ ಉಂಟು, ಆದರೆ ಯಾವ ದೋಷವೂ ಇಲ್ಲ. ಬಹಳ ಚೆನ್ನಾಗಿ ಆತ್ಮನ ಹೇಗೆ ಬೇಕಾದ್ರೂ ತೊಡಲಿ, ಯಾವ ರೂಪದಲ್ಲಿದ್ರೂ ಕೂಡ ಆತ್ಮ ವಿಷಯೀ ಏವ. ಅನಾತ್ಮ ವಸ್ತು ಹೇಗೆ ತೋರಲಿ, ಎಷ್ಟೇ ರಾಜ್ಯವಾರ ಮಾಡ್ತಾ ಇದ್ದರು ಅದು ವಿಷಯವೇ ಹೊರತು ವಿಷಯವೇ. ಒಂದು ನಾಟಕದಲ್ಲಿ ಅಥವಾ ಸಿನಿಮಾದಲ್ಲಿ ಒಬ್ಬ ನಟ ಮಹಾಮಂತ್ರಿಯ ಬಂದ್ಬಿಟ್ಟ, ಪ್ರಧಾನಮಂತ್ರಿ ವೇಷ ಹಾಕೊಂಡ್ ಬಂದಿದ್ದಾನೆ. ಎಷ್ಟೇ ಪ್ರಧಾನಮಂತ್ರಿಯ ವೇಷ ಹಾಕೊಂಡ್ ಬಂದ್ರು ಯಾರವನು, ಅವನೊಬ್ಬ ನಟ, ಪ್ರಧಾನಮಂತ್ರಿ ಅಲ್ಲ. ಸನ್ಯಾಸಿ ವೇಷ ಹಾಕೊಂಡ್ ಬಂದ. 2 ಗಂಟೆ ಸನ್ಯಾಸಿಯಾಗಿದ್ದು ಈ ಪ್ರಪಂಚವೆಲ್ಲ ನಶ್ವರವಾಗಿದೆ, ಗಂಡ ಹೆಂಡತಿಯ ಮಕ್ಕಳು ಎಲ್ಲವೂ ಕೂಡ ಅಧ್ಯಾಸ ಉಂಟಾಗಿ ಲೆಕ್ಚರ್ ಕೊಟ್ಟ. ಪಕ್ಕದಲ್ಲೇ ಹೆಂಡತಿ ಇದ್ದಾಳೆ, ಸುಸ್ತಾಯ್ತು, ಹೆಂಡತಿ ಎತ್ತಕ್ಕೆ ಹೋಗ್ಬಿಟ್ಟು ಒಂದೊಡ ಕಾಫಿ ಕುಡ್ಕೊಂಡ್. ಅವ ಎಷ್ಟೇ ಸನ್ಯಾಸಿ ಅಂತ ನಟನೆ ಮಾಡಿದರು ಯಾರವನು ಒಬ್ಬ ಗೃಹಸ್ಥ. ಇದು ತಿಳ್ಕೊಂಬಿಡಿ, ಆತ್ಮನು ಎಂದೆಂದಿಗೂ ಕೂಡ ವಿಷಯನಾಗಲಿಕ್ಕೆ ಸಾಧ್ಯವಿಲ್ಲ. ಅನಾತ್ಮವಾದ ದೇಹಾದಿಗಳು ಎಂದೆಂದಿಗೂ ವಿಷಯವಾಗುವುದಕ್ಕೂ ಸಾಧ್ಯವಿಲ್ಲ. ಆದರೆ ಅಧ್ಯಾಸ ಕಾಲದಲ್ಲಿ ಅಧ್ಯಾಸ ಅಂತ ಆಗಬೇಕಲ್ಲ, ಆ ಸಂದರ್ಭದಲ್ಲಿ ಆತ್ಮನು ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗಿ ವಿಷಯನಾಗಿ ತೋರಬಹುದು. ಇದರಿಂದ ಆತ್ಮನ ಸ್ವರೂಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಕಮಿಮಂ ಭೇದಮಾಶ್ರಿತ್ಯ ಮುಚ್ಯತೆ. ಪುಲ್ಲಿಂಗ ಕಂ ಇಮಂ ಭೇದಂ. ಇದು ಸತ್ ಇದಂ ಭೇದಂ ಅಲ್ಲ. ಭೇದ ಭೇದೌ ಭೇದಾ. ಅಯಂ ಇಮೌ ಇಮೆ ಇಮಂ ಇಮೌ ಇಮಾನ್ ಸಹ ತೌತೆ ತಂ ತೌತಾನ್. ಸಂಸ್ಕೃತದಲ್ಲಿ ಬಹಳ ಸಂತೋಷ, ಬಹಳ ಸಂತೋಷ, ಅದ್ಭುತ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು
ವ್ಯಾಕರಣ ಪಾಠ ಮಾಡುವಾಗ ಪಾಣಿನಿ ಮಹರ್ಷಿಗಳು, ವರರುಚಿಗಳು, ಪತಂಜಲಿ ಮಹರ್ಷಿಗಳು ಪಾಠ ಮಾಡ್ತಾ ಇದ್ರು. ಅದ್ಭುತ. ತಮಿಮಂ ಭೇದಮಾಶ್ರಿತ್ಯ, ಈ ಭೇದವನ್ನು ಒಪ್ಪಿಕೊಂಡು ಆಶ್ರಯ ಮಾಡಿಕೊಂಡು ನಾವು ಹೇಳ್ತಾ ಇದ್ದೇವೆ ಏನಂತ, ಅಸ್ಮತ್ ಪ್ರತ್ಯಯ ವಿಷಯತ್ವಾತ್ ಅನಾತ್ಮ ಏವ ವಿಷಯ ಆತ್ಮಾತು ವಿಷಯಿ ಇತಿ. ಈ ನಿಜವಾಗಿ ನೋಡಿದರೆ ಎಲ್ಲಿ ಪದಾರ್ಥ ಇದೆಯಾ? ಆತ್ಮ ಒಂದು, ಅನಾತ್ಮ ಎರಡು ಅಂತಿದೆಯಾ? ಆತ್ಮಾನಾತ್ಮರು ಎನ್ನುವಂತ ಎರಡು ಪದಾರ್ಥಗಳು ಸತ್ಯವಾಗಿವೆಯಾ? ಮೂಲತಃ ಇಲ್ಲ. ವೇದಾಂತ ದರ್ಶನದ ಪ್ರಕಾರ ಸದೇವ ಸೌಮ್ಯ ಇದಮಗ್ರ ಆಸೇತ್ ಏಕಮೇವ ದ್ವಿತೀಯಂ ದ್ವಿತೀಯಾದ್ವೈ ಭಯಂ ಭವತಿ ಯತ್ತಸ್ಯ ಸರ್ವಮಾತ್ಮೈವಾಭೂತ್ ತತ್ಯೇನ ಗಂ ಪಶ್ಯೇತಿ ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಸಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವದಿಷ್ಠಂ ವಾಸುದೇವ ಸರ್ವಂ ಆತ್ಮೈವೇದಂ ಸರ್ವಂ ಇದಂ ಸರ್ವಂ ಯದಯಮಾತ್ಮ. ಎಷ್ಟು ವಾಕ್ಯ ಬೇಕು? ವೇದಾಂತ ದರ್ಶನದ ಪ್ರಕಾರ ಏನ್ ಪ್ರಪಂಚ ಅಂತ ತೋರ್ತಾ ಇದೆಯೋ ಇದಿಲ್ಲ. ಪ್ರಪಂಚ ಅಂದ್ರೆ ಆತ್ಮನೇ, ದ್ವೈತ ಜಗತ್ತು ಅಂತ ಹೇಳ್ತಾ ಇದ್ದೇವಲ್ಲ, ದ್ವೈತ ಜಗತ್ತು ಎನ್ನುವಂತಹದ್ದು ಆತ್ಮನನ್ನು ಬಿಟ್ಟು ಆತ್ಮನ್ ಭಿನ್ನವಾಗಿಲ್ಲ. ಆದರೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಅಧ್ಯಾಸದ ವ್ಯವಹಾರ ಮಾಡುವುದಕ್ಕಾಗಿ ಒಂದು ಆತ್ಮ ಮತ್ತೊಂದು ಅನಾತ್ಮ ಎಂದು ಆತ್ಮಾನಾತ್ಮರುಗಳನ್ನ ಅಧ್ಯಾರೋಪ ದೃಷ್ಟಿಯಿಂದ ಕಲ್ಪಿಸಿ ಹೇಳ್ತಾ ಇದ್ದೇನೆ. ತಮಿಮಂ ಭೇದಮಾಶ್ರಿತ್ಯ, ಅಬ್ಬಾ ಈ ಭೇದವನ್ನ ಆಶ್ರಯ ಮಾಡಿಕೊಂಡು ಇಟ್ಕೊಂಡು ಹೇಳ್ತಾ ಇದ್ದೇವೆ. ಅನಾತ್ಮ ಏವ ವಿಷಯ, ಅನಾತ್ಮ ಏವ ವಿಷಯ ಒಂದು, ಅನಾತ್ಮ ವಿಷಯ ಏವ, ಅನಾತ್ಮವೇ ಯಾವಾಗಲೂ ವಿಷಯವಾಗಿದೆ, ಅನಾತ್ಮವು ಯಾವಾಗಲೂ ವಿಷಯವಾಗಿದೆ. ಆತ್ಮ ಅದು ಸರ್ವದಾ ವಿಷಯೀ ಏವ, ವಿಷಯೀತು ಆತ್ಮ ಏವ. ಏವಕಾರವನ್ನ ಎರಡು ಕಡೆಯಿಂದ ಹಾಕು. ಆತ್ಮವೆಂದರೆ ವಿಷಯೀ, ಅನಾತ್ಮವೆಂದರೆ ವಿಷಯ, ವಿಷಯವೆಂದರೆ ಅನಾತ್ಮ, ವಿಷಯ ಎಂದರೆ ಆತ್ಮ. ಇದರಲ್ಲಿ ಯಾವ ಯಾವ ವಿರೋಧವಿಲ್ಲ. ಇದನ್ನ ನಾವು ಅಧ್ಯಾರೋಪ ದೃಷ್ಟಿಯಿಂದ ಹೇಳ್ತಾ ಇದ್ದೇವೆ. ನೋಡಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಇಡೀ ಮೈನ ಎಲ್ಲ ಭಾಗಗಳು ಅಧ್ಯಾರೋಪ ಅಪವಾದಮಯ. ಅಧ್ಯಾರೋಪ ಅಪವಾದ ಕ್ರಮದಿಂದಲೇ ಅದ್ವೈತ ವೇದಾಂತವನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೇನು? ನಿಜವಾಗಿ ಇರುವಂತಹ ತತ್ವ ಏಕಮೇವ ದ್ವಿತೀಯಂ ಬ್ರಹ್ಮ. ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಅಭಯಂ ವೈ ಬ್ರಹ್ಮ. ಬ್ರಹ್ಮವು ಅಜವಾಗಿದೆ, ಅದ್ವಯವಾಗಿದೆ, ಅಮೃತವಾಗಿದೆ, ಅದ್ವಿತೀಯವಾಗಿದೆ, ಯಾವ ಸಂಶಯವೂ ಇಲ್ಲ. ಹಾಗಾದ್ರೆ ಇಂಥ ಬ್ರಹ್ಮವನ್ನ ತಿಳ್ಕೊಳ್ಳೋದು ಹೇಗೆ? ತಿಳಿಯುವವನು ಅಂತ ಬೇರೆ ಇದ್ದಾನ? ಬ್ರಹ್ಮಕ್ಕಿಂತ ಭಿನ್ನವಾಗಿ ಒಬ್ಬ ಜಾತೃ ಅಂತಿದ್ದಾನ? ಆ ಜಾತ್ರವು ಬ್ರಹ್ಮವನ್ನು ತಿಳ್ಕೊಳ್ತಾನೆ ಎನ್ನುವಾಗ ಜ್ಞೇಯವಾಯ್ತಲ್ಲ. ಬ್ರಹ್ಮವನ್ನ ತಿಳಿದುಕೊಳ್ಳಬೇಕು, ಬ್ರಹ್ಮವನ್ನ ವಿಚಾರ ಮಾಡಬೇಕು. ಯಾರು? ಜಿಜ್ಞಾಸ ಸಾಧಕರು. ಹಾಗಾದ್ರೆ ಜಿಜ್ಞಾಸ ಸಾಧಕರು ಬ್ರಹ್ಮಕ್ಕಿಂತ ಭಿನ್ನವಾಗಿದ್ದು ಬ್ರಹ್ಮವನ್ನು ವಿಚಾರ ಮಾಡಬೇಕು ಅಂತ ಹೇಳಿದ್ದರಿಂದ ಬ್ರಹ್ಮವು ವಿಚಾರಕ್ಕೆ ವಿಷಯವಾಯ್ತಲ್ಲ, ಕರ್ಮವಾಯ್ತಲ್ಲ ಅಂದಿಲ್ಲ. ಅಧ್ಯಾರೋಪ ದೃಷ್ಟಿ ಹೇಳಿದ ಮಾತು. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಶಿಷ್ಯಾಣಾಂ ಬೋಧ ಸಿದ್ಧ್ಯರ್ಥಂ ತತ್ವಜ್ಞೈಃ ಕಲ್ಪಿತ ಕ್ರಮಃ. ಬಾ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರು. ನೋಡಪ್ಪ ಮಗು, ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿನೋ ಎನ್ನುವ ಅಧ್ಯಾಸ ವಾಕ್ಯದ ಪ್ರಾರಂಭ ವಾಕ್ಯದಿಂದ ಪ್ರಾರಂಭ ಮಾಡಿಕೊಂಡು ಕೊನೆಯ ಸೂತ್ರ ಅನಾವೃತ್ತಿ ಶಬ್ದಾತಿ, ಅನಾವೃತ್ತಿ ಶಬ್ದಾತ್ ಎನ್ನುವ ಸೂತ್ರದವರೆಗೆ
ಆ ಸೂತ್ರಕ್ಕೆ ಭಾಷ್ಯ. ಸಮ್ಯಕ್ ದರ್ಶನ ವಿಧ್ವಸ್ತ ತಮಸಾಂತು ನಿತ್ಯ ಸಿದ್ಧ ನಿರ್ವಾಣ ಪರಾಯಣ ಸಿದ್ಧ ಏವ ಅಪುನರಾವೃತ್ತಿ ಎನ್ನುವ ಬ್ರಹ್ಮಸೂತ್ರ ಭಾಷ್ಯದ ಕೊನೆಯ ವಾಕ್ಯದವರೆಗೆ ನೀನು ಜ್ಞಾಪಕವಿಟ್ಟುಕೊಳ್ಳಬೇಕಾಗಿರುವ ವಿಚಾರವೆಂದರೆ ಇದೆಲ್ಲವೂ ಕೂಡ ಅಧ್ಯಾರೋಪಾಪವಾದ ಪ್ರಕ್ರಿಯೆಯ ಮಹಿಮೆ. ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನ ಇಟ್ಟುಕೊಂಡೇ ಭಗವತ್ಪಾದ ಶಂಕರಾಚಾರ್ಯರವರು ಈ ಭಾಷ್ಯವನ್ನು ಬರೆದಿದ್ದಾರೆ ಎನ್ನುವುದನ್ನ ನೀ ಮರಿಬೇಡ ಅಂತ ಹೇಳ್ತಾ ಇದ್ದೆ. ಎಷ್ಟು ಮುಖ್ಯವಾದ ಮಾತುಗಳು. ಯಾಕೆಂದ್ರೆ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯ, ಯುಷ್ಮತ್ ಪ್ರತ್ಯಯ ಅಸ್ಮತ್ ಪ್ರತ್ಯಯ ಎರಡಿದ್ಯಾ, ಎರಡಕ್ಕೂ ಗೋಚರವಾಗಿ ಬಿದ್ದಾರ. ವಿಷಯ ವಿಷಯ ಅಂತ ಎರಡು ಪದಾರ್ಥಗಳಿವ್ಯಾ. ಆತ್ಮ ಮತ್ತು ಅನಾತ್ಮ ಎಂದು ಸಾಂಖ್ಯರಂತೆ ತಾರ್ಕಿಕರಂತೆ ಎರಡು ಪದಾರ್ಥಗಳನ್ನ ವೇದಾಂತಿಗಳು ಪರಮಾರ್ಥ ಒಪ್ಪಲಿಲ್ಲ. ಆದರೂ ಕೂಡ ಎಲ್ಲವೂ ಅಧ್ಯಾರೋಪಾಪವಾದ. ಅವರು ಪುಸ್ತಕವನ್ನೇ ಬರೆದಿದ್ದೇನೆ, ಅಧ್ಯಾರೋಪಾಪವಾದ. ನೋಡಿ, ಬಹಳ ಸುಮ್ಮನೆ ಮಚ್ಚಿ ಕಾಮಕ್ಕೆ ಉಪನ್ಯಾಸ ಮಾಡಿದ್ರೆ ಉಪಯೋಗವಿಲ್ಲ. ವಾಕ್ಯ ತಗೊಂಡು ಅರ್ಥ ಹೇಳ್ತಾ ಹೋದ್ರೆ ಏನು ಹೇಗೆ ಅರ್ಥ ಮಾಡ್ಕೋಬೇಕು. ಎಲ್ಲಿ ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನ ಅನ್ವಯ ಮಾಡ್ಕೊಳ್ಬೇಕು ಎನ್ನುವ ರಹಸ್ಯವನ್ನ ನಮೋ ನಮಃ ಸದ್ಗುರು ಪಾದುಕ ತಿಳಿಸಿಕೊಟ್ಟಿದ್ದಾನೆ. ತಮಿಮಂ ಭೇದಮಾಶ್ರಿತ್ಯ ಮುಚ್ಯತೆ ಅಸ್ಮಾಭಿ. ನಾವು ಹೇಳ್ತಾ ಇದ್ದೇವೆ ಏನಂತ, ಅನಾತ್ಮ ಏವ ವಿಷಯ, ವಿಷಯ ಸರ್ವದಾ ಅನಾತ್ಮ ಏವ, ಆತ್ಮಾತು ಸರ್ವದಾ ವಿಷಯೀ ಇತಿ. ಇದು ಕೂಡ ಅಧ್ಯಾರೋಪ ದೃಷ್ಟಿಯ ಮಾತು. ಅತಃ ಆದ್ದರಿಂದ ನ ಕೋಪಿ ದೋಷ, ಅಧ್ಯಾಸವನ್ನ ಹೇಳುವ ವಿಷಯದಲ್ಲಿ ಯಾವ ದೋಷವೂ ಇಲ್ಲ ಅಂದ್ಬಿಟ್ಟು ಟೈಮ್ ಆಯ್ತು. ಒಂದು ವಾಕ್ಯ ಬರ್ತಲ್ಲಿ, ಅಹಂ ಪ್ರತ್ಯಯ ವಿಷಯತ್ವಾಧ್ಯಾಸಯೋ ನಾನ್ಯೋನ್ಯಾಶ್ರಯತಾ ದೋಷ. ಶ್ರೀರಾಮಚಂದ್ರ ಎಷ್ಟು ಜನ ಇದೆ, ಯಾರು ಹೇಳಕಂದ್ರೆ ಇಷ್ಟು ಸುಸ್ಪಷ್ಟವಾಗಿ ಅಧ್ಯಾಸ ಭಾಷ್ಯವನ್ನ ವಿವರಿಸಿರುವಂತಹ ವಿದ್ವಾಂಸರು ಇಡೀ ಭಾರತ ದೇಶದಲ್ಲಿ ಯಾರು ಇಲ್ಲ, ಖಂಡಿತ ಇಲ್ಲ. ಅಷ್ಟಾನಂದವಾಗಿದೆ. 20 ಕೂಡ ಅಸ್ಮತ್ ಪ್ರತ್ಯಯ ವಿಷಯತ್ವ ಅಧ್ಯಾಸಯೋ, ಆತ್ಮನು ಅಸ್ಮತ್ ಪ್ರತ್ಯಯಕ್ಕೆ ವಿಷಯನಾಗಿದ್ದಾನೆ. ಆತ್ಮನಲ್ಲಿ ಅಧ್ಯಾಸವಾಗಿ ನೀನು ಹೇಳ್ತಾ ಇದ್ದೇವಲ್ಲ, ಇಲ್ಲಿ ಅನ್ಯೋನ್ಯಾಶ್ರಯ ದೋಷವಿಲ್ಲ. ಏನಾಗಲ್ಲ, ಆತ್ಮನನ್ನ ಅಸ್ಮತ್ ಪ್ರತ್ಯಯ ವಿಷಯ ಅಂತ ಹೇಳ್ತೀರ, ಆತ್ಮನಲ್ಲಿ ಅಧ್ಯಾಸವಾಗಿದೆ ಅಂತ ಹೇಳ್ತೀರ. ಇದು ಅನ್ಯೋನ್ಯಾಶ್ರಯ ದೋಷ ಬಂತಲ್ಲ ಅಂತಂದ್ರೆ ಇಲ್ಲ. ನ ಅನ್ಯೋನ್ಯಾಶ್ರಯತ, ಅನ್ಯೋನ್ಯಾಶ್ರಯತ ಎನ್ನುವಂತಹ ದೋಷವು ಬಂದಿಲ್ಲ. ಅಪರ ಶಂಕರ ಸ್ವರೂಪರಾಗಿರುವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪರಮ ಪಾವನ ಪವಿತ್ರ ಪಾದಾರವಿಂದಗಳಿಗೆ ಈ ಉಪನ್ಯಾಸ ಪುಷ್ಪವನ್ನ ಸಮರ್ಪಣೆ ಮಾಡುತ್ತಾ ಮುಂದಿನ ಕಾರ್ಯಕ್ರಮವನ್ನ ನೋಡೋಣ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಆಂತರಿಕವಾಗಿ ಸದಾ ಭಗವನ್ನಾಮ ಸ್ಮರಣೆ ಮನಸ್ಸಿಗೆ ಒಂದು ಸಂಸ್ಕಾರ ಕೊಡುತ್ತದೆ. ಈ ಸಂಸ್ಕಾರವು ಸದಾ ವಿಚಾರ ಮಾಡುವ ಸಾಮರ್ಥ್ಯ ಕೊಟ್ಟು ನಂತರ ಒಂದು ವಿವೇಕದ ಬಲವನ್ನು ಉಂಟುಮಾಡುತ್ತದೆ. ಈ ಬಲದ ಮೂಲಕ ಉತ್ತಮ ವಿಚಾರಗಳ ಅಂದರೆ ಶ್ರೇಯೋ ಮಾರ್ಗದ ಹೆಚ್ಚುಗಾರಿಕೆ ರುಚಿಸುತ್ತಾ ಇದೇ ಮುಂದೆ ಅಜ್ಞಾನದಿಂದ ಬಿಡುಗಡೆ ಹೊಂದುವ ಮುಕ್ತಿ ಮಾರ್ಗಕ್ಕೆ ಸಹಾಯವಾಗುತ್ತದೆ. ಶ್ರೀಕೃಷ್ಣನು ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಎಂದು 18ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ. ಭಗವಾನ್ ಶಂಕರರು ಏವಂ ಭಗವತಃ ಸತ್ಯ ಪ್ರತಿಜ್ಞತ್ವಂ ಬುದ್ಧ್ವಾ ಭಗವದ್ಭಕ್ತೇ ಅವಶ್ಯಂ ಭಾವಿ ಮೋಕ್ಷಫಲಂ ಅವಧಾರ್ಯ ಭಗವಚ್ಚರಣೈಕ ಪರಾಯಣೋ ಭವೇತ್ ಇತಿ ವಾಕ್ಯಾರ್ಥಃ ಎಂದು ಭಗವಂತನ ಪ್ರತಿಜ್ಞೆಯನ್ನು ವಿವರಿಸಿದ್ದಾರೆ. ಮುಖ್ಯವಾಗಿ ಶಂಕರರ ಅಭಿಪ್ರಾಯದಂತೆ
ಸಕಲ ಪ್ರಾಣಿಗಳಿಗೂ ಆತ್ಮನಾಗಿರುವ ವಾಸುದೇವ ಎಂಬ ಹೆಸರಿನ ಪರಮಾರ್ಥ ತತ್ವವನ್ನು ಸಂಪ್ರದಾಯದ ಮೂಲಕ ತಿಳಿಸುವುದೇ ಗೀತೆಯ ಗುರಿಯು. ಕೇಳಿ, ನಿನ್ನ ನಾಮಕ್ಕೆ ಸರಿ. ನಿನ್ನ ನಾಮಕ್ಕೆ ಸರಿ ಇನ್ಯಾವುದನ್ನು ನಾ ಕಾಣೆ, ಎನ್ನ ಜೀವನವಯ್ಯ ನಿನ್ನ ನಾಮ, ಹರಿ ನಿನ್ನ ನಾಮ. ನಿನ್ನ ನಾಮಕ್ಕೆ ಸರಿ ಇನ್ನಾವುದನ್ನು ನಾ ಕಾಣೆ, ಎನ್ನ ಜೀವನವಯ್ಯ ನಿನ್ನ ನಾಮ, ಹರಿ ನಿನ್ನ ನಾಮ, ಹರಿ ನಿನ್ನ ನಾಮ. ಹೃದಯವ ಗಮನಿಸಿ ಸೊದಯ ನಿಂಟಿಸುವುದು, ಮಧುರಕ್ಕೆ ಮಧುರವು ನಿನ್ನ ನಾಮ, ಹರಿ ನಿನ್ನ ನಾಮ, ಹರಿ ನಿನ್ನ ನಾಮ. ಹೃದಯವ ಗಮನಿಸಿ ಸೊದಯ ನಿಂಟಿಸುವುದು, ಮಧುರಕ್ಕೆ ಮಧುರವು ನಿನ್ನ ನಾಮ, ಹರಿ ನಿನ್ನ ನಾಮ, ಹರಿ ನಿನ್ನ ನಾಮ. ಬಲವನು ಕೊಟ್ಟು ಸಂಕಲ್ಪಕ್ಕೆ ದೈವಿಕ, ಬಲವನು ಎಂಬಿಡುವುದು ನಿನ್ನ ನಾಮ, ಹರಿ ನಿನ್ನ ನಾಮ, ಹರಿ ನಿನ್ನ ನಾಮ. ಬಲವನು ಕೊಟ್ಟು ಸಂಕಲ್ಪಕ್ಕೆ ದೈವಿಕ, ಬಲವನು ಎಂಬಿಡುವುದು ನಿನ್ನ ನಾಮ, ಹರಿ ನಿನ್ನ ನಾಮ, ಹರಿ ನಿನ್ನ ನಾಮ. ನಿನ್ನ ನಾಮಕ್ಕೆ ಸರಿ ಇನ್ಯಾವುದನ್ನು ನಾ ಕಾಣೆ, ಎನ್ನ ಜೀವನವಯ್ಯ ನಿನ್ನ ನಾಮ, ಹರಿ ನಿನ್ನ ನಾಮ, ಹರಿ ನಿನ್ನ ನಾಮ. ಚಿತ್ತವ ಬೆಳಗುತ್ತಲಿ ಉತ್ತಮದ ದಿನ ತುಂಬಿ, ಕೊಡುತ್ತಿಹ ಬೆಳಕಿದು ನಿನ್ನ ನಾಮ, ಗುರುವೆ ನಿನ್ನ ನಾಮ, ಗುರುವೆ ನಿನ್ನ ನಾಮ. ಚಿತ್ತವ ಬೆಳಗುತ್ತಲಿ ಉತ್ತಮದ ದಿನ ತುಂಬಿ, ಕೊಡುತ್ತಿಹ ಬೆಳಕಿದು ನಿನ್ನ ನಾಮ, ಗುರುವೆ ನಿನ್ನ ನಾಮ, ಗುರುವೆ ನಿನ್ನ ನಾಮ. ಅಮರನ ಮುಕುತನನು ಅಮಿತಾನಂದನಗೈದು, ಕುಣಿಸಿಹ ಶಂಕರವಿದು ನಿನ್ನ ನಾಮ, ಗುರುವೆ ನಿನ್ನ ನಾಮ, ಗುರುವೆ ನಿನ್ನ ನಾಮ. ಅಮರನ ಮುಕುತನನು ಅಮಿತಾನಂದವಗೈದು, ಕುಣಿಸಿಹ ಶಂಕರವಿದು ನಿನ್ನ ನಾಮ, ಗುರುವೆ ನಿನ್ನ ನಾಮ, ಗುರುವೆ ನಿನ್ನ ನಾಮ. ನಿನ್ನ ನಾಮಕ್ಕೆ ಸರಿ ಇನ್ಯಾವುದನ್ನು ನಾ ಕಾಣೆ, ಎನ್ನ ಜೀವನವಯ್ಯ ನಿನ್ನ ನಾಮ, ಹರಿ ನಿನ್ನ ನಾಮ. ನಿನ್ನ ನಾಮಕ್ಕೆ ಸರಿ ಇನ್ನಾವುದನ್ನು ನಾ ಕಾಣೆ, ಎನ್ನ ಜೀವನವಯ್ಯ ನಿನ್ನ ನಾಮ, ಹರಿ ನಿನ್ನ ನಾಮ, ಹರಿ ನಿನ್ನ